ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಬಹಳ ವಿಶೇಷವಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿರವರ ಪಾದಗಳಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಜೊತೆಗೆ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರಿಸಿದ್ದನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಅದು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ, ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮತ್ತೊಂದು ಕಡೆ ಪರಮೇಶ್ವರನ ಆರಾಧನೆ, ಮತ್ತೊಂದು ಕಡೆ ಮಾರ್ಗಶಿರ ಮಾಸ ತಾಯಿ ಮಹಾಲಕ್ಷ್ಮಿಯ ಆರಾಧನೆ, ಮತ್ತೊಂದು ಕಡೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಬಹಳ ವಿಶೇಷವಾಗಿರ್ತಕ್ಕಂಥ ವ್ರತಾನುಷ್ಠಾನ. ಇನ್ನೇನು ಆಗೋ ಈಗೋ ಅಂತಂದರೆ ಈ ಡಿಸೆಂಬರ್ ತಿಂಗಳು ಕೂಡ ಮುಗಿದು ಹೋಗುತ್ತೆ. ಈಗಾಗಲೇ 8ನೇ ದಿನ. ಆಗೋ ಈಗೋ ಅಂತಂದರೆ ಡಿಸೆಂಬರ್ ಮುಗಿದೋಗುತ್ತೆ. 2025 ಹೊಸ ವರ್ಷದ ಪ್ರಾರಂಭ ಆಗುತ್ತೆ. ಮತ್ತು ಜನವರಿ 14ನೇ ತಾರೀಕು 15ನೇ ತಾರೀಕು ಬಂತು ಅಂತಂದರೆ 2 ದಿನಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಭ್ರಮ ಒಂದು ಕಡೆ. ಮತ್ತೊಂದು ಕಡೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಬಹಳ ವಿಶೇಷವಾಗಿರ್ತಕ್ಕಂಥ ಜ್ಯೋತಿ. ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದೊಂದು 2 ದಿನಗಳಿಂದಲೂ ಕೂಡ ಗುರುಜಿಯವರು ತಿಳಿಸ್ತಾನೆ ಬಂದಿದ್ದಾರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನದ ಬಗ್ಗೆ ಆಗಿರ್ಬೋದು, ವ್ರತವನ್ನು ಅನುಸರಿಸ್ತಾ ಇರತಕ್ಕಂಥ ಎಲ್ಲ ಮಾಲಾಧಾರಿಗಳಾಗಿರ್ಬೋದು, ಅವರ ದಿನನಿತ್ಯದ ಅನುಷ್ಠಾನ ಕ್ರಮಾನುಷ್ಠಾನ ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಏನಪ್ಪ ಅಂತಂದರೆ, ಯಾಕೆ ಅಂತಂದರೆ ಮಾಲಾಧಾರಣೆಯನ್ನು ಮಾಡಿದ ಮೇಲೆ ತಣ್ಣೀರಿನ ಸ್ನಾನ ಆಗಬೇಕು, ಬರಿಗಾಲಲ್ಲಿ ನಡಿಬೇಕು, ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಅತೀತವಾಗಿರ್ತಕ್ಕಂಥ ಒಂದು ಚಳಿಯ ಪ್ರಭಾವ ಜಾಸ್ತಿ ಬೀರ್ತಾ ಇರ್ತಕ್ಕಂಥದ್ದೇ. ಹೇಗಪ್ಪ ಬೆಳಗಿನ ಜಾವದ ತಣ್ಣೀರಿನ ಸ್ನಾನ, ಒಂದು ಕಡೆ ಆರೋಗ್ಯ, ಮತ್ತೊಂದು ಕಡೆ ವ್ರತ, ಇದೆಲ್ಲವೂ ಕೂಡ ಹೇಗಪ್ಪ ಅನ್ನೋ ಒಂದಿಷ್ಟು ಆಲೋಚನೆಗಳಲ್ಲಿ ಗುರುಜಿಯವರು ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ಸ್ಪಷ್ಟೀಕರಿಸಿದ್ರು. ಏನಪ್ಪ ಅಂತಂದರೆ, ದೇಹ ಗಟ್ಟಿಗಿದೆ ಅಂತ ಹೇಳಿ ತಲೆ ಚಚ್ಕೊಳ್ತಕ್ಕಂಥದ್ದಲ್ಲ, ಕಲ್ಲುಗೋಗಿ ನಮ್ಮ ಇರ್ತಕ್ಕಂಥ ಆರೋಗ್ಯವನ್ನೂ ಕೂಡ ಗಮನಿಸ್ಕೊಳ್ಬೋದು. ಎಷ್ಟರಿಗೆ ವ್ರತವನ್ನು ಅನುಸರಿಸಬೇಕೋ ಅಷ್ಟರ ಮಟ್ಟಿಗೆ ವ್ರತವನ್ನು ಅನುಸರಿಸಿದ್ರೆ ಅದ್ರ ಬಹಳ ಸಂತೋಷ. ತೀರ ಅತೀತವಾಗಿರ್ತಕ್ಕಂಥ ಚಳಿನ ನೀರನ್ನು ಸ್ನಾನವನ್ನು ಮಾಡೋದ್ರಿಂದನೂ ಕೂಡ ಸಮಸ್ಯೆಗಳು ಉಂಟಾಗುತ್ತೆ. ಮೊದಲಾದರೆ ಪರಿಸ್ಥಿತಿ, ಈಗಾದರೆ ಎಲ್ಲ ರೀತಿ ಅನುಕೂಲಗಳು ಕೂಡ ಇದೆ.
ನಿಮಗೆ ಈಗ ಶಬರಿಮಲೆಯನ್ನು ತಲುಪಬೇಕಂತಂದರೆ ಒಂದೇ ದಿವಸದಲ್ಲಿ ಹೋಗ್ಬಿಟ್ಟು ತಲುಪಿಬಿಟ್ಟು ಭಗವಂತನ ದರ್ಶನ ಮಾಡ್ಕೊಂಡು ಬರ್ಬೋದು. ಎಲ್ಲ ರೀತಿ ಇರತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ಮೊದಲಾದರೆ ವ್ಯವಸ್ಥೆ ಇರಲಿಲ್ಲ, ಈಗ ವ್ಯವಸ್ಥೆ ಇದೆ. ಹಂಗಂತ ಹೇಳಿ ವ್ಯವಸ್ಥೆ ಇದೆ ಅಂಥೇಳಿ ನಾನು ವ್ರತಾನುಷ್ಠಾನವನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದರೆ ಈಗ ಪರಿಸ್ಥಿತಿ ಮೊದಲೇ ನಮ್ಮ ಊಟ ತಿಂಡಿಗಳು ಹಾಗೇ ಇದೆ, ಎಲ್ಲರ ಆರೋಗ್ಯ ಅಷ್ಟರ ಮಟ್ಟಿಗೆ ಇದೆ, ಜೊತೆಯಲ್ಲಿ ಈ ಚಳಿ ಬೇರೆ. ಇದೆಲ್ಲದರ ಮಧ್ಯದಲ್ಲಿ ನಾವು ಇಂತಹ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದುಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಹಾಗಾಗಿ ಇಂತೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನವನ್ನು ಅನುಸರಿಸೋದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ತೀರ ಚಳಿಯ ತಣ್ಣೀರಿನ ಸ್ನಾನವನ್ನು ಮಾಡೋದ್ರಿಂದ ತಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಸಾಕಷ್ಟು ಏರುಪೇರಾಗೋಗುತ್ತೆ ಏಕಾಏಕಿ. ನೋಡಿ, 48 ದಿನಗಳ ಕಾಲದ ಮಂಡಲಾನುಷ್ಠಾನವನ್ನು ಮಾಡಿ ತಾವು ಆಗ್ಲಿಂದನೂ ಕೂಡ ತಣ್ಣೀರಿನ ಸ್ನಾನದ ಆಚರಣೆಯನ್ನು ಮಾಡ್ಕೊಂಡು ಬಂದು ಈಗ ತಾವು ಬದಲಾಯಿಸ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾರು ಮಾಡ್ತಾ ಇದ್ದಾರೆ 48 ದಿನದ ಮಂಡಲಾನುಷ್ಠಾನ? ತಿಂಗಳಾನುಗಟ್ಟಲೆ ಯಾರಿರ್ತಾರೆ ಮಾಲೆ ಹಾಕ್ಕೊಂಡು? ಸಾಧ್ಯನಾ? ಊಟ ತಿಂಡಿನ ಕಟ್ಟಿಡಕ್ಕೆ ಸಾಧ್ಯನಾ? ಅಸಾಧ್ಯ. ಅದರಲ್ಲೂ ಇತ್ತೀಚೆಗೆ ಯಾರೂ ಕೂಡ ಮಾಡ್ತಾ ಇಲ್ಲ. ಹೋಗೋ ದಿವಸ ಮಾಲೆ ಹಾಕ್ಕೊಳ್ತೀರಿ, ಇಲ್ಲ ಅಂತಂದರೆ ಹೋಗೋ 1-2 ದಿವಸ ಹಿಂದಿನ ದಿವಸ ಮಾಲೆ ಹಾಕ್ಕೊಳ್ತೀರಿ, ಇಂತಹ ಕೆಲಸಗಳನ್ನು ಮಾಡ್ತೀರಿ. ಆಗ ಏನೋ ಖುಷಿ, ಮಾಲೆ ಹಾಕಿದ್ದೀವಲ್ಲ ಅಂಥೇಳಿ ತಣ್ಣೀರು ಸ್ನಾನ ಮಾಡೋಕ್ಕೆ ಹೋಗ್ತೀರಿ. ಏಕಾಏಕಿ ಸಂಪೂರ್ಣ ಜ್ವರ, ಕೆಮ್ಮು, ನೆಗಡಿ ಎಲ್ಲವನ್ನೂ ಕೂಡ ತಂದು ಉಟ್ಕೊಳ್ತೀರಿ. ಯಾತ್ರೆಯ ಸಮಯದಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಫುಲ್ಲು ಹುಷಾರು ತಪ್ತೀರಿ. ಕೊನೆಗೆ ಆ ಬೆಟ್ಟನೂ ಸರಿಯಾಗಿ ಹತ್ತೋಕ್ಕಾಗೋದಿಲ್ಲ, ಭಗವಂತನ ದರ್ಶನವೂ ಅಷ್ಟು ನೆಮ್ಮದಿಯಾಗಿ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ತಂದೊಡ್ಕೊಳ್ತೀರಿ. ಹಾಗಾಗಿ ಒಂದು ವಿಚಾರ ಏನಪ್ಪ ಅಂತಂದರೆ, ಆದಷ್ಟು ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕೆ ತಾವು ವ್ರತಾನುಷ್ಠಾನವನ್ನು ಮಾಡೋದರಲ್ಲಿ ತಪ್ಪೇ ಇಲ್ಲ. ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನವನ್ನು ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಪರವಾಗಿಲ್ಲ ಗುರುಗಳೇ, ನಮ್ಗೆ ಅಭ್ಯಾಸ ಇದೆ ಅಂತಕ್ಕಂಥವ್ರಿಗೆ ನಾನು ಯಾವುದೇ ರೀತಿ ವಿಚಾರಗಳನ್ನು ಮುಟ್ಟಿಸೋದಿಲ್ಲ. ಆದರೆ ಅಭ್ಯಾಸ ಇಲ್ಲದೆ ಇರತಕ್ಕಂಥವ್ರು ಯಾರೋ ಏನೋ ಮಾಡ್ತಾರೆ ಅಂಥೇಳಿ, ಯಾರೋ ಏನೋ ಹೇಳ್ತಾರೆ ಅಂಥೇಳಿ ನೋಡಿ, ತೀರಾ ಇದ್ರ ಬಗ್ಗೆ ಗುರುಸ್ವಾಮಿಗಳು, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥ ಗುರುಸ್ವಾಮಿಗಳು ಯಾರೂ ಕೂಡ ಇತ್ತೀಚೆಗೆ ಕ್ರಮಾನುಷ್ಠಾನವನ್ನು ಮಾಡ್ತಕ್ಕಂಥವ್ರಾಗಲಿ, ಇತ್ತೀಚಿನ ದಿನಮಾನಗಳಲ್ಲಿ ಮಾಲಾಧಾರಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಾಗಲಿ, ಯಾರಿಗೂ ಕೂಡ ಇಂಥ ನೀತಿ ನಿಬಂಧನೆಗಳ ಬಗ್ಗೆ ಅಷ್ಟಾಗಿ ಬೋಧನೆಯನ್ನು ಮಾಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ, ಎಷ್ಟರ ಮಟ್ಟಿಗೆ ನಿಭಾಯಿಸೋದಿಲ್ಲ ಅಂಥೇಳಿ. ಕೆಲವೊಂದು ಸತಿ ಪರಿಸ್ಥಿತಿ ಹೀಗಿದ್ದಾಗ ಅದಕ್ಕೆ ತತ್ಪರ್ಯವಾಗಿ ಏನೇನೆಲ್ಲ ಮಾಡ್ಕೊಳ್ಬೋದು ಸಿದ್ಧತೆಗಳನ್ನು, ಅದೆಲ್ಲದ್ರ ಬಗ್ಗೆಯೂ ಕೂಡ ಬೋಧನೆಗಳನ್ನು ಮಾಡ್ತಾನೆ ಬರ್ತಾ ಇರ್ತಾರೆ. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆದಷ್ಟು ಉಗುರು ಬೆಚ್ಚಿನ ನೀರಿನಲ್ಲೇ ಸ್ನಾನವನ್ನು ಮಾಡ್ಕೊಳ್ಳಿ, ತಪ್ಪಿಲ್ಲ. ತೀರ ಬಿಸಿಯನ್ನು ಸ್ನಾನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಈ ಕಡೆ ತೀರ ತಣ್ಣೀರನ್ನು ಸ್ನಾನವನ್ನು ಮಾಡ್ಕೊಳ್ಳಿ ಅಂತ ನಾನು ಏನು ಹೇಳ್ತಾ ಇಲ್ಲ. ನೋಡಿ, ಬೋರಿನ ನೀರು, ಬೋರ್ವೆಲ್ ಆನ್ ಮಾಡ್ಕೊಂಬಿಟ್ರೆ ಪ್ರಕೃತಿ ಬೆಚ್ಚಗೆ ಬರುತ್ತೆ, ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ. ತಣ್ಣೀರಿನ ಸ್ನಾನ ಆದ್ರೂ ಕೂಡ ಸ್ವಲ್ಪ ಬೆಚ್ಚಗೆ ಬರುತ್ತೆ. ಎಷ್ಟಾದರೂ ಪ್ರಕೃತಿ ಮತ್ತು ಆ ತಾಯಿನೇ ಕೊಡತಕ್ಕಂಥದ್ದು, ಅದನ್ನು ತಾವು ತಗೊಳ್ಳಿ. ಒಂದು ವೇಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥವ್ರು ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನೇ ಸ್ನಾನ ಮಾಡ್ಕೊಳ್ಳಿ. ಹಾಗಾಗಿ ತಮ್ಮ ಆರೋಗ್ಯದ ಕಡೆನೂ ಕೂಡ ಸ್ವಲ್ಪ ಗಮನ ಇರಲಿ. ತೀರಾ ಚಳಿ ದೇಹಕ್ಕೆ ಆಗಿಬಿಟ್ರೆ ಬೇರೆಲ್ಲ ಸಮಸ್ಯೆಗಳು ಎದುರಾಗ್ತಕ್ಕಂಥಿರುತ್ತೆ. ಆ ಸಮಸ್ಯೆಯಿಂದ ಮತ್ತಷ್ಟು ಸಮಸ್ಯೆಗಳನ್ನು ತಾವು ತಂದುಕೊಳ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಜೋಪಾನ ಇದೆಲ್ಲವನ್ನು ಕೂಡ ಅನುಸರಿಸ್ಕೊಂಡು ಯಾತ್ರೆಯನ್ನು ತಾವೆಲ್ಲರೂ ಕೂಡ ಸಂಪನ್ನಗೊಳಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಯಾತ್ರೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವ್ರತಾನುಷ್ಠಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ತಣ್ಣೀರಿನ ಸ್ನಾನ ಆಗಿರ್ಬೋದು, ಇಲ್ಲ ಅಂತಂದರೆ ಆಹಾರದ ಪದ್ಧತಿ ಕ್ರಮ ಆಗಿರ್ಬೋದು. ನೋಡಿ, ಮತ್ತೊಂದು ವಿಚಾರ ಮೊನ್ನೆ ಕಾರ್ಯಕ್ರಮದಲ್ಲಿ ಗುರುಜಿಯವರು ಹೇಳ್ತಾಯಿದ್ರು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಬಗ್ಗೆ ಒಂದಿಷ್ಟು ಶುಚಿ ಬಗ್ಗೆ. ದಯವಿಟ್ಟು ಹೇಳ್ತೀನಿ, ಯಾರೋ ಏನೋ ಹೇಳ್ತಾರೆ ಅಂಥೇಳಿ ತಮ್ಮ ದಿನನಿತ್ಯದ ಒಂದು ಶುಚಿಯ ಬಗ್ಗೆ ದಯವಿಟ್ಟು ಆಲೋಚನೆಯನ್ನು ಮಾಡಿ. ಶಾಂಪೂ ಉಪಯೋಗಿಸ್ಬೇಡಿ, ಟೂತ್ಪೇಸ್ಟ್ ಉಪಯೋಗಿಸ್ಬೇಡ್ರಿ, ಬ್ರಷ್ ಉಪಯೋಗಿಸ್ಬೇಡ್ರಿ, ಸೋಪ್ ಹಾಕಬೇಡ್ರಿ. ಇಂಥ ಯಾರಾದರೂ ಹೇಳಿದ್ರೆ ದಯವಿಟ್ಟು ಅವ್ರು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡಿ. ಇದೆಲ್ಲವನ್ನೂ ಉಪಯೋಗಿಸಿ ಶುದ್ಧಿಯಿಂದ ನಿಮ್ಮ ದೇಹವನ್ನು ಇಟ್ಕೊಳ್ಳಿ ದಯವಿಟ್ಟು. ಯಾಕೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಬಗ್ಗೆನೂ ಕೂಡ ತಾವು ಆಲೋಚನೆಯನ್ನು ಮಾಡಬೇಕು. ತಾವೇನು ಉಪಯೋಗಿಸ್ತೀರ, ದಿನ ಬೆಳಗ್ಗೆ ಆದರೆ ಸ್ನಾನ ಮಾಡ್ತೀರಿ, ಸಂಜೆ ಆದರೆ ಸ್ನಾನ ಮಾಡ್ತೀರಿ, ಸುಮ್ಮನೆ ನೀರು ಹೊಯ್ಕೊಂಬರ್ತೀರಿ ಅಂತಂದರೆ ಅದಲ್ಲ ಶುದ್ಧಿ. ಅಯ್ಯಪ್ಪ ಸ್ವಾಮಿಗಳು ಮುಂದೆ ಬಂದು ನಿಂತ್ಕೊಂಡ್ರೆ ಯಾರಾದರೂ ಬಂದು ನೋಡಿ ಕೈ ಮುಗಿಬೇಕು ಅನ್ನಿಸ್ಬೇಕು. ಅಯ್ಯೋ ಇದೇನಪ್ಪ ಇದು ವಾಸನೆ ಅಂಥೇಳಿ ವಾಪಸ್ ಹೋಗಬಾರ್ದು. ನಿಜಕ್ಕೂ ಹೇಳ್ತೀನಿ, ನಾನು ಎಲ್ಲೋ ಒಂದು ಕಡೆ ತೀರಾ ಕೆಲವೊಂದಷ್ಟು ಜನನ ಗಮನಿಸ್ತೇನೆ. ಅವರಿರೋ ರೀತಿಗೂ, ಅವ್ರ ಮೈ ಮೇಲೆ ಧರಿಸಿರೋ ವಸ್ತ್ರಕ್ಕೂ, ಅವ್ರ ಮೈ ಮೇಲಿರ್ತಕ್ಕಂಥ ಆ ಮಾಲೆಗೂ
ನಿಜಕ್ಕೂ ಹೇಳ್ತೀನಿ, ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತಂದರೆ, ಏನಪ್ಪ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಂತಾರೆ, ಯಾಕೆ ಇವ್ರು ಹಿಂಗಿದ್ದಾರೆ ಅನಿಸುತ್ತೆ. ಮೊದಲಾದರೆ ಪರಿಸ್ಥಿತಿ ಹಂಗಿತ್ತು. ಮೊದಲಾದರೆ ಯಾರು ಇಷ್ಟರ ಬಗ್ಗೆ, ಈ ಶಾಂಪು ಗಿಂಪು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆಯುರ್ವೇದಿಕ್ ಉತ್ಪನ್ನಗಳನ್ನು ಉಪಯೋಗಿಸೋರು, ಸೀಗೆಕಾಯನ್ನು ಉಪಯೋಗಿಸೋರು, ಮೈಗಾದರೆ ಚೆನ್ನಾಗಿ ಬಹಳ ವಿಶೇಷವಾಗಿ ಕಡಲೆ ಹಿಟ್ಟು ಹಾಕೋರು, ಹಲ್ಲಿಗೆ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಬೇವಿನ ಕಡ್ಡಿಯಲ್ಲಿ ಹಲ್ಲು ತಿಕ್ಕೋರು, ಮಖಕ್ಕೆ ಎಷ್ಟೋ ಸತಿ ನಾನು ಗಮನಿಸಿದ್ದೇನೆ. ಇವತ್ತಿಗೂ ಕೂಡ ನಮ್ಮ ಮನೇಲಿ ಇದೊಂದು ಆಚರಣೆ ಆಗುತ್ತೆ. ಈ ಕಾಫಿ ಪುಡಿ ಈ ಮನೇಲಿ ಎಲ್ಲರ ಮನೇಲಿ ಇವತ್ತಿನ ದಿವಸ ಫಿಲ್ಟರ್ ಕಾಫಿನೇ. ಆ ಶೋಧಿಸಿರ್ತಕ್ಕಂಥ ಒಂದು ಕಾಫಿಯ ಪುಡಿ ಏನಿರುತ್ತೆ ಫಿಲ್ಟರ್ ಒಳಗಡೆ, ಅದನ್ನು ತೊಗೊಂಡು ಮಖ ಹಚ್ಕೊಂಡು ಸ್ನಾನವನ್ನು ಮಾಡ್ತಾರೆ. ಅದೆಲ್ಲವೂ ಕೂಡ ಈ ಒಂದು ಮೈಕಾಂತಿಗೆ ಉಪಯೋಗ ಆಗ್ತಕ್ಕಂಥ ಕಡಲೆ ಹಿಟ್ಟನ್ನೇ ಮಖಕ್ಕೆ ಹಚ್ಕೊಂಡು ಸ್ನಾನ ಮಾಡಿ ಎಷ್ಟು ಗ್ಲೋ ಬರುತ್ತೆ. ದೇಹನೂ ಕೂಡ ದುರ್ಗಂಧ ಬೀರೋದಿಲ್ಲ. ನೀಟಾಗಿ ಸ್ನಾನ ಮಾಡಿದ್ರೆ, ಕೈ ಕಾಲು ಮೈ ಎಲ್ಲ ಉಜ್ಜಿದ್ರೆ. ಆದರೆ ಯಾರೋ ಏನೋ ಹೇಳ್ತಾರೆ ಅಂಥೇಳಿ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಈಗ ಎಲ್ಲಿ ಹುಡ್ಕೊಂಡು ಹೋಗ್ತೀರಿ ಬೇವಿನ ಕಡ್ಡಿಗೆ? ಯಾರು ದಿನ ರಾತ್ರಿ ಯಾರು ಎಣ್ಣೆ ಹಚ್ಕೊಳ್ತಾರೆ? ದಿನ ಬೆಳಗಾದರೆ ಸೀಗೆಕಾಯಿ ಹಾಕೊಂಡು ಯಾರು ಸ್ನಾನ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ಬೆಳಗ್ಗೆ ಆದರೆ ಸುಮ್ಮನೆ ಶಾಂಪು ಹಾಕೊಂಡು ತಲೆಗೆ ಸ್ನಾನ ಮಾಡೋಗ್ತಾರೆ. ಹಾಗಾಗಿ ನಮ್ಮ ದೇಹದ ಶುದ್ಧಿ ಬಗ್ಗೆ ದಯವಿಟ್ಟು ಗಮನವಹಿಸಿ. ತಮ್ಮ ಸ್ನಾನದ ಬಗ್ಗೆ ಯಾವುದೇ ರೀತಿ ನೀತಿ ನಿಬಂಧನೆಗಳಿಲ್ಲ. ಅಥವಾ ದಯವಿಟ್ಟು ಶಾಂಪು ಉಪಯೋಗಿಸಿ, ಟೂತ್ ಬ್ರಷಲ್ಲಿ ಹಾಕೊಂಡು ನೀಟಾಗಿ ಪೇಸ್ಟ್ ಬ್ರಷ್ ಹಾಕೊಂಡು ಹಲ್ಲು ಉಜ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಇದರಲ್ಲಿ ತಪ್ಪೇ ಇಲ್ಲ. ಒಂದು ವೇಳೆ ಯಾರಿಗಾದ್ರೂ ಅವಕಾಶ ಇದ್ದು ಬೇವಿನ ಕಡ್ಡಿ ಸಿಕ್ಕತ್ತಂದರೆ ದಯವಿಟ್ಟು ಉಪಯೋಗಿಸಿ. ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡ್ತೀರಾ, ದಯವಿಟ್ಟು ಮಾಡಿ, ತಪ್ಪೇ ಇಲ್ಲ. ಹಂಗಂತ ಹೇಳಿ ಇದೇನೂ ಉಪಯೋಗಿಸಿದ್ರೆ ಬರೀ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ವ್ರತಾನುಷ್ಠಾನ ಮುಗಿಯೋ ಅಷ್ಟರಲ್ಲಿ ನಮ್ಮ ದೇಹದ ಪರಿಸ್ಥಿತಿ ಏನಾಗಿರಬೇಕು, ನಮ್ಮ ಮೇಲಿರೋ ಅಯ್ಯಪ್ಪನ ಪರಿಸ್ಥಿತಿ ಏನಾಗಬೇಕು? ದಯವಿಟ್ಟು ಇದನ್ನೆಲ್ಲರನ್ನೂ ಕೂಡ ಗಮನಿಸಬೇಕು. ಹಾಗಾಗಿ ಹಂಗಂತ ಹೇಳಿ ನೋಡಿ, ಸ್ನಾನ ಮಾಡೋದು ಬೇರೆ, ಈ ಪರ್ಫ್ಯೂಮ್ ಹಾಕೋದು ಬೇರೆ. ನೀಟಾಗಿ ಮೈ ಕೈ ಎಲ್ಲನೂ ಉಜ್ಜಿ ಸ್ನಾನ ಮಾಡಿದ್ರೆ ಪರ್ಫ್ಯೂಮಿನ ಅವಶ್ಯಕತೆನೇ ಇಲ್ವಾ? ಇದೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಪರ್ಫ್ಯೂಮ್ ಹಾಕ್ಕೊಳ್ಳೋದು ಬೇರೆ, ಸ್ನಾನ ನೀಟಾಗಿ ಮಾಡೋದು ಬೇರೆ. ಹಾಗಾಗಿ ಇದೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ದಯವಿಟ್ಟು ಸ್ನಾನ ಮಾಡಿ ಕರೆಕ್ಟಾಗಿ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾರೂ ತಲೆ ಕೆಡಿಸ್ಕೊಳ್ಬೇಡಿ, ಸ್ನಾನ ಮಾಡಿ. ಟ್ಯಾಬ್ಲೆಟ್ ತೊಗೊಳ್ಳೋರು ಟೈಮಿಗೆ ಕರೆಕ್ಟಾಗಿ ಫುಡ್ ತೊಗೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಫುಡ್ ತೊಗೊಳ್ಳಿ, ಬೇಡ ಅಂತಲ್ಲ. ಆದರೆ ಫಲಹಾರ ಬೆಳಗ್ಗೆ ಸಂಜೆ ಸ್ವೀಕಾರ ಮಾಡಿ, ಮಧ್ಯಾಹ್ನ 1 ಹೊತ್ತು ಮಾತ್ರ ಊಟವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅನ್ನಪ್ರಸಾದವನ್ನು ತಗೊಳ್ತಕ್ಕಂಥದ್ದು ಬಹಳ ಉತ್ತಮ. 3 ಹೊತ್ತು ಆಗಲಿ 2 ಹೊತ್ತಾಗಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬಾರ್ದು. ಇದಕ್ಕೊಂದು ನಿಬಂಧನೆ ಇದೆ. ಆದರೆ ಫಲಹಾರವನ್ನು ಸ್ವೀಕಾರ ಮಾಡಿ. ಹೊಟ್ಟೆ ತುಂಬ ಊಟ ಮಾಡಿ ಬೇಡ ಅಂತಂದವ್ರು ಯಾರು? ಇಷ್ಟಿಷ್ಟೇ ತಿನ್ನಬೇಕು ಅಂತ ಏನಾದರೂ ಇದೆಯಾ? ಯಾವುದೂ ಇಲ್ವಲ್ಲ. ಇದೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಇಂತೆಲ್ಲ ವಿಚಾರಗಳನ್ನು ಅನುಸರಿಸ್ಕೊಂಡು ಹೋಗಿ. ಅಂಥ ಕಟ್ಟುನಿಟ್ಟಿನ ವ್ರತವನ್ನು ಮಾಡಬೇಕು ಅಂತಂದರೆ 1-2 ದಿವಸದ ವ್ರತದಲ್ಲಿ ನಿಮಗೆ ಫಲ ಸಿಗುವಂಥದ್ದಲ್ಲ. ಒಂದು ಮಂಡಲವನ್ನು ಮಾಡಿ ಕಟ್ಟುನಿಟ್ಟಿನ ವ್ರತವನ್ನು ಮಾಡ್ಕೊಳ್ಳಿ. ಆಯುರ್ವೇದದ ಉತ್ಪನ್ನಗಳನ್ನು ಬಳಸಿ ಸ್ನಾನಕ್ಕೆ ಯಾರು ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ಹಾಗಾಗಿ ಇತ್ತೀಚೆಗೆ ಏನಪ್ಪ ಅಂತಂದರೆ, ಒಂದು ಮಾಲಾಧಾರಣೆಯನ್ನು ಮಾಡಬೇಕನ್ನೋ ಖುಷಿ ಒಂದು, ಇಲ್ಲ ಅಂತಂದರೆ ಒಂದಿಷ್ಟು ಜನರ ಆಲೋಚನೆ ಏನಪ್ಪ ಅಂತಂದರೆ ಬಂಗಾರದ ಮೆಟ್ಲುಗಳನ್ನು ಸ್ಪರ್ಶಿಸುವ ಒಂದು ಅವಕಾಶ ಸಿಗುತ್ತಾ ಅಂತ ಹೇಳಿ ಮಾಲೆ ಹಾಕ್ಕೊಂಡು ವ್ರತವನ್ನು ಮಾಡಲಿಕ್ಕೆ ಹೋಗ್ತೀರಿ. ಅದೆಲ್ಲ ಅಲ್ಲ. ನೀವು ಆ ಬಂಗಾರದ ಮೆಟ್ಲುಗಳನ್ನು ಮುಟ್ಟಲಿಕ್ಕೆ ಎಷ್ಟು ಅದೃಷ್ಟನೋ, ಆ ಮಾಲಾಧಾರಣೆಯನ್ನು ಮಾಡ್ತಕ್ಕಂಥ ಆ ಒಂದು ಸಮಯವೂ ಕೂಡ ಅಷ್ಟೇ ಅದೃಷ್ಟ. ಆ ಸಮಯದಲ್ಲಿ ನಾವು ಕಳೀತಕ್ಕಂಥ ಪ್ರತಿಯೊಂದು ಕ್ಷಣವೂ ಕೂಡ ಅಷ್ಟೇ ಅದೃಷ್ಟ. ಹಾಗಾಗಿ ಆ ಮಾಲಾಧಾರಣೆಗೂ ಕೂಡ ಅವಮಾನ ಆಗ್ತಕ್ಕಂಥದ್ದು ಬೇಡ. ಹಾಕ್ಕೊಂಡಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗಳನ್ನು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು. ತಾವೆಲ್ಲರೂ ಕೂಡ ಇದನ್ನು ಗಮನಿಸಿ, ಇದರ ಬಗ್ಗೆ ಒಂದಿಷ್ಟು ಗಮನವಹಿಸಿ ತಾವು ಮಾಲಾಧಾರಣೆಯನ್ನು ಮಾಡಿ ವ್ರತಾನುಷ್ಠಾನವನ್ನು ಮುಂದುವರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮಾತುಕತೆ ಆಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಬರ್ತವೆ ಹೋಗ್ತವೆ. ನನ್ನೀ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆಯನ್ನು ಯಾಚಿಸ್ತೇನೆ. ಇನ್ನು ಈಗ ಮಾತನಾಡ್ತಕ್ಕಂಥ ವನಸಿರಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಪಂಚಾಂಗ ಶ್ರವಣಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ತಾಯಿ ಮಹಾಲಕ್ಷ್ಮಿಗೆ ಪೂಜಾನುಷ್ಠಾನ ಸಲ್ಲಿಸಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 8/12/2024 ಭಾನುವಾರ. ಬಹಳ ವಿಶೇಷವಾಗಿ ಶತಭಿಷ ನಕ್ಷತ್ರ. ಇವತ್ತಿನ ದಿನ ಶತಭಿಷ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಶತಭಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗಲಿ. ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿರವರ ಕೃಪಾಶೀರ್ವಾದದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಪೂಜಾ ಅನುಷ್ಠಾನವನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ರಾಶಿಗಳನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಸ್ಪಷ್ಟವಾಗಿದೆ. ಪ್ರಾರಂಭದ ಹಂತದಲ್ಲಿ ತಲೆಯನ್ನು ಎತ್ತು ನಿಂತಿರ್ತಕ್ಕಂಥ ಮಾತನಾಡ್ತಕ್ಕಂಥ ಮನಸ್ಸಿಗೆ ಕಾಲಕ್ರಮೇಣ ಪಟ್ಟಂತ ತಲೆಯನ್ನು ತಗ್ಸಿರ್ತಕ್ಕಂಥದ್ದಿತ್ತು. ಮಧ್ಯಭಾಗದಲ್ಲೂ ಕೂಡ ನಿಂತಿರಲಿಲ್ಲ, ಆದರೆ ತಲೆಯನ್ನು ಏಕಾಏಕಿ ತಗ್ಸಿರ್ತಕ್ಕಂಥದ್ದಿತ್ತು. ಅದರ ಬಲಭಾಗದಲ್ಲಿ ಅದರ ಚಲನ ಇದೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಇದ್ದೇ ಇದೆ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ನಿಂತಿರ್ತಕ್ಕಂಥದ್ದಿದೆ. ಬಹಳಷ್ಟು ಆಸಕ್ತಿಯಿಂದ ಇರ್ತೀರಿ. ಬೇಗ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂತಂದರೆ ಈ ಕ್ಷಣನೂ ಕೂಡ ಇವತ್ತು ಹೆಂಗಾದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿರೋ ಕೆಲಸ ನಾನು ಮಾಡ್ಕೊಳ್ತೀನಿ, ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ಇವತ್ತು ಈ ಕೆಲಸ ಅಂದ್ಕೊಂಡಿದ್ದೀನಿ, ಇದನ್ನು ನಾನು ಜಯಿಸ್ತೀನಿ ಅನ್ನೋ ಒಂದು ಆಸಕ್ತಿ ನಿಮಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಧ್ಯಾಹ್ನ 1 ಗಂಟೆ ಆದಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಈಗಿರ್ತಕ್ಕಂಥ ಈ ಒಂದು ಉಲ್ಲಾಸ, ಈಗಿರ್ತಕ್ಕಂಥ ಒಂದಿಷ್ಟು ಉತ್ಸಾಹ ಮತ್ತು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಹಸಿವೇನಿದೆ 1 ಗಂಟೆ ಆದಮೇಲೆ ಎಲ್ಲೋ ಒಂದು ಕಡೆ ಕಣ್ಮರೆ ಆಗೋಗುತ್ತೆ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅಯ್ಯೋ ಜೀವನ ಎಲ್ಲ ಶ್ರಮಸಿದ್ಧಿ ಆಗೋಯ್ತು,
ಬಿಡಪ್ಪ ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅನ್ನೋ ಒಂದು ಮನಸ್ಥಿತಿಯಿಂದ ಹಿಡಿದ ಕೆಲಸವನ್ನು ಮಧ್ಯದಲ್ಲೇ ಕೈ ಬಿಡ್ತಕ್ಕಂಥದ್ದಿರುತ್ತೆ. ನಾಳೆ ಮಾಡಿಕೊಂಡ್ರೆ ಆಯಿತು ಬಿಡೋ ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ಅದನ್ನು ಹಾಗೆ ಬಿಟ್ಟು ತಾವು ಮುನ್ನಡಿತಕ್ಕಂಥದ್ದಿರುತ್ತೆ. ದಯವಿಟ್ಟು ಅಂಥ ಕೆಲಸವನ್ನು ಮಾಡಬೇಡಿ. ತಾವು ಆ ಕೆಲಸವನ್ನು ಮಾಡೋದಾದರೆ, ಈ ಒಂದು ಮನಸ್ಥಿತಿಯಿಂದ ನಿಮ್ಮ ಕೆಲಸವನ್ನು ಪ್ರಾರಂಭವನ್ನು ಮಾಡೋದಾದರೆ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗೋದಿಲ್ಲ. ದೃಢ ಮನಸ್ಸಿನ ಸಂಕಲ್ಪದೊಂದಿಗೆ ಬಂದಿದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಂಡು ತಾವು ಮುನ್ನುಗ್ಗಿದ್ದೆ ಆದರೆ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥ ವಿಚಾರವಾಗಲಿ, ಏನೇ ಇದ್ರೂ ಕೂಡ ಇವತ್ತಿನ ದಿವಸ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆ ಒಳಗಡೆ ತಾವು ಕೆಲಸವನ್ನು ಮಾಡಿಕೊಟ್ರೆ ಸಂತೋಷ. ಅದಾದಮೇಲೆ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರೋದಿಲ್ಲ, ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಉದ್ಯೋಗ ವ್ಯಾಪಾರದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಒಂದು ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಆದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಎಂಬತಕ್ಕಂಥದ್ದು ಏನಿಲ್ಲ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಿರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಸ್ಪಷ್ಟವಾಗಿದೆ. ಎಡಭಾಗದಲ್ಲಿ ಅದರ ಚಲನವನನ್ನು ನಾವು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ದೇವೆ. ಮಧ್ಯಭಾಗದಲ್ಲಿದೆ. ಇವತ್ತಿನ ದಿವಸ ಮಿಥುನ ರಾಶಿನ ಇರ್ತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆಗಳಿಂದ ನರಳತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಅತಿಯಾದ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮತ್ತು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದಿರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮತ್ತು ನಿಮ್ಮ ಬಲಭಾಗದ ಒಂದು ದೇಹ ಸ್ವಲ್ಪ ನೋವು ಬರ್ತಕ್ಕಂಥ ಇರುತ್ತೆ. ಸ್ವಲ್ಪ ಈ ಕಡೆ ಚೆಸ್ಟ್ ಪೇನ್ ಬರ್ತಕ್ಕಂಥದ್ದಿರುತ್ತೆ. ಇಲ್ಲಾಂತಂದರೆ ಬಲಗೈಯಿನ ಈ ಒಂದು ಮೊಣಗೈ ಎಂಬತಕ್ಕಂಥದ್ದು ಏನಿದೆ, ಈ ಒಂದು ಜಾಗದಲ್ಲಿ ಸ್ವಲ್ಪ ನೋವು ಬರ್ತಕ್ಕಂಥದ್ದಿರುತ್ತೆ. ಇಲ್ಲಾಂತಂದರೆ ಇಂತಹ ಜಾಯಿಂಟ್ಸ್ ಪೇನ್ ಎದುರಾಗ್ತಕ್ಕಂಥದ್ದಿರುತ್ತೆ. ಶೋಲ್ಡರ್ ಪೇನ್ ಎದುರಾಗ್ತಕ್ಕಂಥದ್ದಿರುತ್ತೆ. ಮತ್ತು ಬಲಗಾಲೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ನೋವು ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾನು ತಿಳಿಸ್ಕೊಡ್ತೀನಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ. ಏನಪ್ಪ ಅಂತಂದರೆ ಇದರಲ್ಲಿ ತಾವಿನ್ನೇನೋ ಬ್ರಹ್ಮವಿದ್ಯೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ತಮ್ಮ ಕೆಲಸ ಇಷ್ಟೇ. ಜೀರಿಗೆ ನೀರು, ಜೀರಿಗೆ ಚಕ್ಕೆ ಇದೆರಡನ್ನೂ ಕೂಡ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು, ಅದಕ್ಕೆ ಜೇನುತುಪ್ಪನೂ ಬೇಡ, ಸಕ್ಕರೆನೂ ಬೇಡ, ಏನೂ ಬೇಡ, ಅದನ್ನು ಹಾಗೇ ಸೇವಿಸಿ. ತೊಗೊಳ್ಳೋದಕ್ಕೆ ಸ್ವಲ್ಪ ಕಹಿ ಅನ್ನಿಸ್ಬೋದು, ಇಲ್ಲ ಅಂತಂದರೆ ತೊಗೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗ್ಬೋದು. ಆದರೆ ಇದನ್ನು ತೊಗೊಳ್ಳೋದ್ರಿಂದ ನಿಜಕ್ಕೂ ಹೇಳ್ತೀನಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ, ಮನೆ ಮದ್ದು ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಮತ್ತು ಇಂತಹ ಒಂದು ಪೇಯ್ನ್ಗಳಿಗೆ, ಇಂತಹ ನೋವುಗಳಿಗೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಕ್ಕಂಥ ಈ ಒಂದು ಆಯುರ್ವೇದದ ಔಷಧಿ ಏನಪ್ಪ ಅಂತಂದರೆ ಇದರಲ್ಲಿ ಬ್ರಹ್ಮವಿದ್ಯೆ ಏನಿಲ್ಲ. ಜೀರಿಗೆ ಮತ್ತು ಚಕ್ಕೆ ಎರಡನ್ನೂ ಕೂಡ ಚೆನ್ನಾಗಿ ಬಿಸಿನೀರಲ್ಲಿ ಕಾಯಿಸ್ಕೊಂಡು ಅದನ್ನು ಕುಡಿಯೋದ್ರಿಂದ ಬಹಳ ಒಳ್ಳೆಯದು. ಮತ್ತು ಈ ದೊಡ್ಡಪತ್ರೆ ಸೊಪ್ಪು ತಮ್ಮೆಲ್ರಿಗೂ ಕೂಡ ಗೊತ್ತಿದೆ. ದೊಡ್ಡಪತ್ರೆ ಸೊಪ್ಪು ಇವತ್ತಿನ ದಿವಸ ಎಲ್ಲರ ಮನೆ ತುಳಸಿ ಪಾಟ್ ಜೊತೆಗೆ ಅದನ್ನು ಒಂಚೂರು ಬೆಳೆಸ್ಕೊಂಡು ಇಟ್ಕೊಂಡಿರ್ತೀರಿ. ದೊಡ್ಡಪತ್ರೆ ಸೊಪ್ಪು ಬಹಳ ಉತ್ತಮ. ಅದನ್ನು ತಾವು ಡೈರೆಕ್ಟಾಗಿ ತೊಳ್ಕೊಂಡು ಹಾಗೆ ಚೆನ್ನಾಗಿ ಅಗದು ತಿನ್ನಬೇಕಾದ ರಸವನ್ನು ತೊಗೊಳ್ಬೇಕು. ಇದನ್ನು ಮಾಡೋದ್ರಿಂದನೂ ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯ ಸಮಸ್ಯೆಗಳು ಕೂಡ ಒಂದಿಷ್ಟು ದೂರ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರದ ಕುರಿತಾಗಿ ನೋಡೋದಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಖಂಡಿತ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ದೂರಭಾರ ಪ್ರಯಾಣ ಅಂತೂ ಬೇಡವೇ ಬೇಡ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ, ಸ್ವಲ್ಪ ಸಮಸ್ಯೆಗಳು ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕಂತಂದರೆ ಖಂಡಿತವಾಗಲೂ ಕೂಡ ಒಂದು ಅವಕಾಶ ಇದೆ. ಏನಪ್ಪ ಅಂತಂದರೆ ಪರಮೇಶ್ವರನ ಪ್ರಾರ್ಥನೆ. ಪರಮೇಶ್ವರನ ನಂಬಿ ಇವತ್ತಿನ ದಿವಸ ತಾವು ಮುಂದುವಗಿದ್ದೆ ಆದರೆ ನಿಮ್ಮ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಸುಗಂಧರಾಜ ಪುಷ್ಪ ಅಥವಾ ಸಿಕ್ಕಿದ್ರೆ ಅತಿ ದುರ್ಲಭ, ಆದರೆ ಸಿಕ್ಕಿದೆ ಆದರೆ ತುಂಬೆ ಹೂವನ್ನು ಪರಮೇಶ್ವರನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಅದ್ಭುತವಾಗಿದೆ. ಬಲಭಾಗದಲ್ಲಿ ಅದರ ಚಲನವಲನ ಇದೆ. ಮತ್ತು
ಮಧ್ಯಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡಿ ಈಗೀಗ ನಿಧಾನಕ್ಕೆ ತಲೆಯನ್ನು ಎತ್ತಿ ನಿಂತ ಇರತಕ್ಕಂಥದ್ದಿದೆ. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಸ್ವಲ್ಪ ಹಾಗೆ ಸ್ವಲ್ಪ ಅಂಕು ಡೊಂಕುಗಳಿಂದ ಕೂಡಿರತಕ್ಕಂಥದ್ದಿರುತ್ತೆ. ಸಾಕಷ್ಟು ಮಿಶ್ರ ಮನಸ್ಥಿತಿಯ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಿರುತ್ತೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಶಾರ್ಪ್ ಮೈಂಡ್ ಸೆಟ್ ಎಂಬತಕ್ಕಂಥದ್ದಿಲ್ಲ. ಈ ಕೆಲಸ ನಾನು ಹೀಗೆ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು, ಇಲ್ಲ ನಾನು ಇಷ್ಟು ಶ್ರಮವಹಿಸಿ ನಾನು ಈ ಕೆಲಸವನ್ನು ಮಾಡ್ಕೊಳ್ಬೋದು ಎಂಬತಕ್ಕಂಥ ಒಂದಿಷ್ಟು ನಿಗದಿಪಡಿಸಿರ್ತಕ್ಕಂಥ ರೀತಿ ನಿಮ್ಮ ಆಲೋಚನೆಗಳಿರೋದಿಲ್ಲ. ಎಲ್ಲೋ ಒಂದು ಕಡೆ ಅಯ್ಯೋ ಆಗುತ್ತೋ ಇಲ್ಲವೋ, ನಾನು ಕೈ ಇಟ್ಟರೆ ನಾನು ಎಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀನೋ, ಇಲ್ಲ ಅಂತಂದರೆ ಎಡೂ ಬಿಡ್ತೀನೇನೋ, ಇನ್ನೇನು ಸಮಸ್ಯೆಗಳು ಎದುರಾಗುತ್ತೋ, ಇನ್ನೇನು ನನ್ನ ತಲೆಗೆ ಬರುತ್ತೋ ಅಂಥೇಳಿ ತಾವು ಆ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಇಂತಹ ನೆಗೆಟಿವ್ ಥಾಟ್ಸಿಂದ ನೆಗೆಟಿವ್ ಆಲೋಚನೆಗಳಿಂದ ತಾವು ಜಾಗದಲ್ಲೇ ಕೂತ್ಕೊಂಡ್ಬಿಡ್ತೀರಿ. ದಯವಿಟ್ಟು ಅಂಥ ಕೆಲಸವನ್ನು ಮಾಡಬೇಡಿ. ಇವತ್ತಿನ ದಿವಸ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಮುಂದೆ ಬನ್ನಿ. ಆಲಸ್ಯತನವನ್ನು ಪಕ್ಕದಲ್ಲಿ ಬಿಸಾಕಿ, ನೆಗೆಟಿವಿಟಿ ಎಂಬತಕ್ಕಂಥದ್ದನ್ನು ತಲೆಯಿಂದ ತೆಗೆದುಹಾಕಿ. ಏನೇ ಆಗಲಿ ಭಗವಂತ ನನ್ನ ಜೊತೆ ಇದ್ದಾನೆ, ನಾನು ಶ್ರಮವಹಿಸಿ ನಾನು ಮನಸ್ಸಿಟ್ಟು ನಾನು ಈ ಕೆಲಸವನ್ನು ಮಾಡಿದ್ರೆ ನಾನು ಇದನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಧೈರ್ಯದಿಂದ ಭಗವಂತನನ್ನು ನಂಬಿ ತಾವು ಮುಂದೆ ಬಂದಿದ್ದೆ ಆದರೆ ಖಂಡಿತ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಕಾರ್ಯಸಿದ್ಧಿನ ಪಡಿಸ್ಕೊಳ್ತೀರಿ ನಿಸ್ಸಂದೇಹವಾಗಿ. ಆಡೋರು 1000 ಆಡಲಿ, ಅವ್ರು ಏನಾದರೂ ಭಯ ಇಡಿಸ್ಲಿ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ಮನಸ್ಸಿಗೆ ಇದು ಸಮಾಧಾನ ಅನ್ನಿಸ್ತಾ ಇದೆ, ನಾನು ಮಾಡೋ ಕೆಲಸದಲ್ಲಿ ನಿಯಮ ಇದೆ, ನಿಷ್ಠೆ ಇದೆ, ಯಾವುದೇ ರೀತಿ ಲೋಪದೋಷಗಳಿಲ್ಲ ಅನ್ನೋ ಒಂದು ಮನಸ್ಥಿತಿಯಿಂದ ತಾವು ಕೆಲಸವನ್ನು ಮಾಡಿ ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಯಾರು ಏನಂದರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಉದ್ಯೋಗದ ಕುರಿತಾಗಿ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಾತುಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಆದರೆ ಯಾರು ಆಡಿರ್ತಾರಲ್ಲ ಮಾತು, ಅವರಿಂದನೇ ಒಳ್ಳೆ ಮಾತುಗಳನ್ನು ಪ್ರಶಂಸೆಗೀಡಾಗ್ತಕ್ಕಂಥದ್ದಿರುತ್ತೆ. ಅದು ಖಂಡಿತ ಹೌದು. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅವಮಾನವೇ ಸಕ್ಸಸ್ಸಿನ ಮೊದಲನೇ ಹೆಜ್ಜೆ, ಅವಮಾನವೇ ಸಾಧನೆಯ ಮೊದಲ ಹೆಜ್ಜೆ ಅಂತಲೇ ಅಂದ್ಕೊಳ್ಳಿ. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ತಮಗೂ ಕೂಡ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ ಅಂತ ನೀವು ಮನಸ್ಸಿಗೆ ಅನ್ನಿಸ್ಬೋದು. ಆದರೆ ತಲೆ ಕೆಡಿಸ್ಕೊಳ್ಬೇಡಿ. ಕಾಲಕ್ರಮೇಣ ಖಂಡಿತವಾಗಲೂ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಕಾಲಭೈರವೇಶ್ವರರನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ.
ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಭವಿಷ್ಯತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಎಡಭಾಗದಲ್ಲಿ ಅದರ ಚಲನವಲನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ತಲೆಯನ್ನು ಎತ್ತಿ ನಿಂತಿರ್ತಕ್ಕಂಥದ್ದಿತ್ತು, ಈಗೀಗ ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸಿ ನಿಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತಿನ ಸ್ವಲ್ಪ ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಇವತ್ತಿನ ದಿವಸ ತಾವು ದೂರಭಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿಯನ್ನು ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರವಾಗಿ ಗಮನಿಸೋದಾದ್ರೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಬೇಕು. ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥದ್ದಲ್ಲ. ಅವಶ್ಯಕತೆ ಇಲ್ಲ ಅಂತಂದರೆ ತಮ್ಮ ಪರಿಸ್ಥಿತಿ ಏನೇ ಇದ್ರೂ ಕೂಡ 1-2 ನಿಮಿಷನಾದ್ರೂ ಕೂಡ ಸಮಾಧಾನವಾಗಿ ಕೂತು ಆಲೋಚನೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಖಂಡಿತವಾಗಲೂ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆಯಿಂದ ತಾವು ದೂರ ಆಗ್ತಕ್ಕಂಥವ್ರು ಇರ್ತೀರಿ. ದುಡುಕಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ ನೋಡಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ರೀತಿ ಮುತ್ತನ್ನು ಅಟ್ಲೀಸ್ಟ್ ಒಡೆದೋಗಿರೋದ್ರನ್ನು ತಾವು ಅಟ್ಲೀಸ್ಟ್ ಒಂದು ಗಮ್ಮಾಕಿ ಹಿಂಗೆ ಜೋಡಿಸ್ಬೋದೇ ಹೊರತಾಗಿ ಆಡಿರೋ ಮಾತನ್ನು ಆಡಿಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಕೇಳಿಸ್ಕೊಂಡಿರ್ತಕ್ಕಂಥ ಕಿವಿಗಳ ಸಾಕ್ಷಿ ಅದು ಚಿರವಾಗಿ ಉಳ್ಕೊಳ್ತಕ್ಕಂಥದ್ದೇ, ಅದನ್ನು ನಾವು ಡಿಲೀಟ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ತೂಕ ಇರಬೇಕು ಮತ್ತು ನೋಡಿಕೊಂಡೇ ಆಡಿ. ಸ್ವಲ್ಪ ಮಾತು ಜಾರ್ತಕ್ಕಂಥವ್ರು ಇರ್ತೀರಿ, ಸ್ವಲ್ಪ ಜೋಪಾನ. ಇನ್ನು ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಹಣಕಾಸಿನ ಸಮಸ್ಯೆಯಲ್ಲೂ ಕೂಡ ಉಂಟಾಗ್ತಕ್ಕಂಥದ್ದಿರುತ್ತೆ. ಆ ಸಮಸ್ಯೆಗೂ ಕೂಡ ಸಿಲುಕೊಳ್ತಕ್ಕಂಥವ್ರು ಇರ್ತೀರಿ. ವ್ಯಾಪಾರದಲ್ಲೂ ಕೂಡ ಅಷ್ಟಾಗಿ ಒಳಿತನ್ನು ಸಿದ್ಧಪಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಸುಲಭ ಪರಿಹಾರದ ಮಾರ್ಗವನ್ನು ನಾನು ತಿಳಿಸ್ಕೊಡ್ತೀನಿ. ತಾವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ, ಬಿಳಿ ಸಾಸಿವೆ ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ಇದೆ. ಅದರಲ್ಲೂ ನಮ್ಮ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡ್ತಾಯಿದ್ರಿ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಬಿಳಿ ಸಾಸಿವೆ ಒಂದು ಚೂರು, ಅದಾದ ಮೇಲೆ ತಾವು ಅರಿಶಿನ ಕುಂಕುಮ ಒಂದು ವಿಳೆದೆಲೆ ಇದಿಷ್ಟನ್ನು ಕೂಡ ತೆಗೆದುಕೊಳ್ಳಿ. ಮೊದಲನೇದಾಗಿ ಅರಿಶಿನ ಕುಂಕುಮ ಇದೆರಡನ್ನೂ ಕೂಡ 1-2 ಹನಿ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಧದ ರೀತಿ ಕಲಿಸ್ಕೊಳ್ಳಿ. ಎರಡನ್ನೂ ಅರಿಶಿನ ಕುಂಕುಮ ಎರಡನ್ನೂ ಕೂಡ ಕಲಿಸ್ಕೊಳ್ಳಿ. ಅದಾದಮೇಲೆ ತಮ್ಮ ಹೆಬ್ಬೆಟ್ಟನ್ನು ಒಂದು ಸತಿ ಆ ಒಂದು ಗಂಧದ ದ್ರವ್ಯ ಏನಿದೆ, ಅರಿಶಿನ ಕುಂಕುಮದ ಆ ಒಂದು ದ್ರವ್ಯ ಏನಿದೆ ಅದರೊಳಗಡೆ ಅದ್ಬಿಟ್ಟು ವಿಳೆದೆಲೆಯಲ್ಲಿ ನಿಮ್ಮ ಹೆಬ್ಬೆಟ್ಟನ್ನು ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಅದಕ್ಕೆ ಒಂದು ಹಚ್ಚು ಹೊಡಿತಕ್ಕಂಥ. ಹಚ್ಚು ಹೊಡೆದಾದ್ಮೇಲೆ ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿಟ್ಟು ಆ ವಿಳೆದೆಲೆಯನ್ನು ಪಟ್ಟಣದ ಆಕಾರದಲ್ಲಿ ಕಟ್ಟಿ ಅದಕ್ಕೆ ತಾವು ಶ್ರೀಂ ಕ್ಲೀಂ ಐಂ ಸೌಹು, ಶ್ರೀಂ ಕ್ಲೀಂ ಐಂ ಸೌಹು, ಶ್ರೀಂ ಕ್ಲೀಂ ಐಂ ಸೌಹು ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 11 ಬಾರಿನೋ 48 ಬಾರಿನೋ ನಿಮ್ಮ ಶಕ್ತಿಯ ಅನುಸಾರ 108 ಬಾರಿನೋ ಪಠನೆಯನ್ನು ಮಾಡಿ ಗಂಡು ಮಕ್ಕಳು ತಾವು ತಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಅದಾದ ಮೇಲೆ ತಾವು ಆಚೆ ಹೋಗ್ತಕ್ಕಂಥದ್ದು, ಕೆಲಸದ ಮೇಲೆ ಆಚೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ಇದು ನಿಮಗೆ ಒಂದು ರೀತಿ ಶ್ರೀರಕ್ಷೆ ರೀತಿ ಕೆಲಸವನ್ನು ಮಾಡ್ತಕ್ಕಂಥ ಇರುತ್ತೆ. ಎಲ್ಲೂ ಕೂಡ ನಿಮಗೆ ಸಮಸ್ಯೆಗೆ ತಂದೊಡ್ತಕ್ಕಂಥ ಇರೋದಿಲ್ಲ, ಆದಷ್ಟು ನಿಮ್ಮ ಸಮಸ್ಯೆಗಳಿಂದ ಪಾರು ಮಾಡ್ತಕ್ಕಂಥದ್ದೇ ಇರುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗೆ ಇರ್ತಕ್ಕಂಥದ್ದಿದೆ. ಬಲಭಾಗದಲ್ಲಿ ಅದರ ಚಲನವಲನವನ್ನು ಗಮನಿಸ್ತಾ ಇದ್ದೀರಿ, ಬಹಳ ವೇಗವಾಗಿ ಅದರ ಚಲನವಲನ ಇದೆ. ತಲೆಯನ್ನು ಎತ್ತಿ ನಿಂತ್ಕೊಳ್ತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಒಂದು ದಿವಸ ಚೆನ್ನಾಗಿದೆ. ಶನಿ ಪರಮಾತ್ಮನ ಅನುಗ್ರಹ ನಿಮಗಿದೆ. ಇಷ್ಟು ದಿವಸ ತಾವು ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರು ಇರ್ತೀರಿ, ಇಷ್ಟು ದಿವಸ ಸಮಸ್ಯೆಗಳನ್ನು ಅನುಭವಿಸಿರ್ತಕ್ಕಂಥದ್ದಿದೆ. ಇದೆಲ್ಲವನ್ನೂ ಕೂಡ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಆ ಸಮಸ್ಯೆಗಳಿಗೂ ಕೂಡ ಒಂದು ಫುಲ್ ಸ್ಟಾಪನ್ನು ಇಡ್ತಕ್ಕಂಥದ್ದಿರುತ್ತೆ. ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ತುಲಾರಾಶಿನಲ್ಲಿರ್ತಕ್ಕಂಥವ್ರು ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ಭಗವಂತ ದಯಪಾಲಿಸಿರ್ತಕ್ಕಂಥದ್ದಿದೆ. ತಾವು ದೂರಭಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿಯನ್ನು ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿರ್ಬೋದು, ಇಲ್ಲ ಅಂತಂದರೆ ದೂರಭಾರ ಪ್ರಯಾಣದ ವಿಚಾರವಾಗಿರ್ಬೋದು, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥ ವಿಚಾರವಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಮಗೆ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನಿಸ್ಸಂದೇಹವಾಗಿ.
ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಹತ್ತಿರದಲ್ಲಿ ಎಲ್ಲಾದರೂ ಗಣಪನ ಸಾನ್ನಿಧ್ಯ ಇದ್ದರೆ ಅಲ್ಲೋಗಿ ಒಂದು 21 ಗರಿಕೆಯನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟು ಭಗವಂತನಿಗೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಸಿಹಿ ಏನಪ್ಪ ಸ್ವೀಟ್ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಸ್ವೀಟನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿಸಿ ಆ ಸ್ವೀಟನ್ನು ಒಂದು 10 ಜನಕ್ಕೆ ಹಂಚಿ ತಾವು ತೃಪ್ತಿಯನ್ನು ಪಟ್ಟಿದ್ದೆ ಆದರೆ, ಅವರನ್ನು ಕೂಡ ತೃಪ್ತಿಪಡಿಸಿದ್ದೆ ಆದರೆ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನವಾಗಿರಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಬಲಭಾಗದಲ್ಲಿ ಅದರ ಚಲನವನ್ನು ಇತ್ತು, ಅದಾದ ಮೇಲೆ ಈಗ ಮತ್ತೊಮ್ಮೆ ಎಡಭಾಗಕ್ಕೆ ಅದರ ಚಲನವನ್ನು ಸೃಷ್ಟಿ ಮಾಡಲಿಕ್ಕೆ ನೋಡ್ತಾ ಇರ್ತಕ್ಕಂಥದ್ದಿದೆ. ಮಾತನಾಡ್ತಕ್ಕಂಥ ಮನಸ್ಸಿರಿ ಬಹಳ ನಿಧಾನವಾಗಿ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ. ಮಧ್ಯಭಾಗದಲ್ಲಿ ಅದರ ಚಲನವೂ ಇದೆ. ಕೆಲವೊಂದು ಸತಿ ತಲೆಯನ್ನು ಎತ್ತು ನಿಂತ್ಕೊಳ್ತಕ್ಕಂಥ ಇರುತ್ತೆ, ತಲೆಯನ್ನು ಬಗ್ಗಿಸ್ತಕ್ಕಂಥದ್ದಿರುತ್ತೆ. ಈಗ ನಿಧಾನವಾಗಿ ಮತ್ತೊಮ್ಮೆ ಅದರ ಚಲನವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದಿದೆ ಬಲಭಾಗಕ್ಕೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸ್ತದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಸ್ವಲ್ಪ ಜೋಪಾನ ಸಮಸ್ಯೆ ಎಂಬತಕ್ಕಂಥದ್ದಿದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕೂಡ ಇವತ್ತಿನ ಸಾಕಷ್ಟು ಶ್ರಮವಹಿಸಿ ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ನಿಮಗೆ ಬಹಳ ವಿಶೇಷವಾಗಿ ಮತ್ತೊಂದು ವಿಚಾರ ತಿಳಿಸೋದಾದರೆ, ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದನೂ ಕೂಡ ಬರತಕ್ಕಂಥವ್ರು ಇರ್ತೀರಿ. ಹೆಣ್ಣು ಮಕ್ಕಳಿಗೆ ತಮಗೆ ಈ ಒಂದು ಸೊಂಟ ಸ್ವಲ್ಪ ನೋವು ಬರ್ತಕ್ಕಂಥದ್ದಿರುತ್ತೆ. ತಮಗೆ ಹೆಣ್ಣು ಮಕ್ಕಳಿಗೆ ಬಹಳ ಸೊಂಟ ನೋವು ಬರ್ತಕ್ಕಂಥದ್ದಿರುತ್ತೆ. ಗಂಡು ಮಕ್ಕಳಿಗೆ ಸ್ವಲ್ಪ ಈ ಒಂದು ತಲೆಯ ಹಿಂಭಾಗ ನೋವು ಬರ್ತಕ್ಕಂಥದ್ದಿರುತ್ತೆ. ಮತ್ತು ಈ ಒಂದು ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಿರುತ್ತೆ. ಗಂಡು ಮಕ್ಕಳಿಗೂ ಕೂಡ ಸ್ವಲ್ಪ ಈ ಒಂದು ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾವು ತಿಳಿಸೋದಾದರೆ, ತಮ್ಮೆಲ್ಲರಿಗೂ ಕೂಡ ಒಂದೆಲಗ ಸೊಪ್ಪು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದೆಲಗದ ಸೊಪ್ಪು ಮತ್ತು ತುಳಸಿ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಆವಾಗಲೇ ಕಳೆದ ರಾಶಿಗಳಲ್ಲೂ ಕೂಡ ನಾನು ತಿಳಿಸಿದೆ. ಏನಪ್ಪ ಅಂತಂದರೆ, ದೊಡ್ಡಪತ್ರೆ ಸೊಪ್ಪು, ಒಂದೆಲಗ ಸೊಪ್ಪು, ದೊಡ್ಡಪತ್ರೆ ಸೊಪ್ಪು, ತುಳಸಿ ಈ ಮೂರನ್ನು ಕೂಡ ಚೆನ್ನಾಗಿ ನೀರಲ್ಲಿ ಕುದಿಸಿ ಆ ಒಂದು ನೀರನ್ನು ಶೋಧಿಸಿ ತಾವು ಅದಕ್ಕೆ ಒಂದೇ ಒಂದು ಹನಿ ಜೇನುತುಪ್ಪ ಹಾಕ್ಕೊಂಡು ತಾವು ಸೇವನೆಯನ್ನು ಮಾಡೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ, ಮನೆ ಮದ್ದೂ ಕೂಡ ಹೌದು. ಇದನ್ನು ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಈ ಒಂದು ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಾಗಲಿ, ಸೊಂಟ ನೋವು ಬರ್ತಕ್ಕಂಥದ್ದಾಗಲಿ ಕಡಿಮೆ ಆಗುತ್ತೆ. ಗಂಡು ಮಕ್ಕಳಿಗೂ ಕೂಡ ತಲೆನೋವು ಬರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಇನ್ನು ತಾವು ಗಂಡು ಮಕ್ಕಳು ತಮ್ಮ ಮತ್ತೊಂದು ಔಷಧಿ ಏನಪ್ಪ ಅಂತಂದರೆ, ನೀಲಗಿರಿ ತೈಲವನ್ನು ಒಂದು 2 ಹನಿ ಕೈಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಉಜ್ಜಿ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಚೆನ್ನಾಗಿ ತಾವು ಮೂಸಿ ನೋಡ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಹಬೆ ಏನಿರುತ್ತಲ್ಲ, ನಿಮ್ಮ ಕೈಯಲ್ಲಿ ಹಸ್ತಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಹಬೆ ಏನಿರುತ್ತಲ್ಲ, ಅದನ್ನು ಹಾಗೇ ತಾವು ಶ್ವಾಸಕೋಶಕ್ಕೆ ಎಳ್ಕೊಂಡಿದ್ದೆ ಆದರೆ ಅದು ನಿಮಗೆ ಮತ್ತಷ್ಟು ತಲೆನೋವನ್ನು ರಿಲೀಫ್ ಕೊಡ್ತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ ಅಂತಲೇ ಹೇಳ್ಬೋದು. ಇದನ್ನು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಾತನಾಡ್ತಕ್ಕಂಥ ಮನಸ್ಸರಿ ಬಹಳ ವಿಶೇಷವಾಗಿ ಬಲಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದಿದೆ. ಬಹಳ ವೇಗವಾಗಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಆದರೆ ಕಾಲಕ್ರಮೇಣ ಸ್ವಲ್ಪ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ. ತಲೆಯನ್ನು ಎತ್ತಿ ನಿಂತಿರ್ತಕ್ಕಂಥ ಮಾತನಾಡ್ತಕ್ಕಂಥ ಮನಸ್ಸರಿ ನಿಧಾನವಾಗಿ ತಲೆಯನ್ನು ಬಗ್ಗಿಸ್ತಾ ಇರ್ತಕ್ಕಂಥದ್ದಿದೆ. ಇದನ್ನು ಗಮನಿಸಿ ತಿಳಿಸೋದಾದರೆ, ಧನುರಾಶಿಯಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತು ಹೇಗಿದೆ ಅಂತಂದರೆ, ಬಹಳ ವೇಗವಾಗಿ ಮುಂದೆ ನಡೀತೀರಿ. ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಆಲೋಚನೆ ಇರುತ್ತೆ. ಕೆಲಸದ ಬಗ್ಗೆನೂ ಕೂಡ ಅಷ್ಟೇ ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡ್ತಾ ಹೋಗ್ತೀರಿ. ಆದರೆ ಮಧ್ಯಾಹ್ನ 12 ಗಂಟೆ ಆದಮೇಲೆ ಎಲ್ಲೋ ಒಂದು ಕಡೆ ತಾವು ಸಂಪೂರ್ಣವಾಗಿ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ನಿಧಾನವಾಗಿ ಹಂತವಾಗಿ ತಾವು ಇಂಟ್ರೆಸ್ಟನ್ನು ಕಳ್ಕೊಳ್ತಕ್ಕಂಥವ್ರು ಇರ್ತೀರಿ. ಆ ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥವ್ರು ಇರ್ತೀರಿ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಎಲ್ಲೋ ಒಂದು ಕಡೆ ಆಲಸ್ಯತನವನ್ನು ತೋರ್ತಕ್ಕಂಥವ್ರು ಇರ್ತೀರಿ. ನೆಗ್ಲಿಜೆನ್ಸ್ ಮಾಡ್ತಕ್ಕಂಥವ್ರು ಇರ್ತೀರಿ. ಮಾಡಿದ್ರೆ ಆಯಿತು ಬಿಡು, ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಕ್ಕಂಥವ್ರು ಇರ್ತೀರಿ. ಆಮೇಲೆ ಯಾವುದಾದ್ರೂ ಒಂದು ಕೆಲಸ ನಿಮಗೆ ಸ್ವಲ್ಪ ಶ್ರಮ ಅನ್ನಿಸ್ತಾ ಇದೆಯೋ, ಇಲ್ಲ ಅಂತಂದರೆ ಕಷ್ಟ ಅನ್ನಿಸ್ತಾ ಇದೆಯೋ, ಯಾಕೋ ಇದು ನನ್ನ ಕೈಯಲ್ಲಿ ಆಗಲ್ವೇನೋ ಬಿಡು ಅಂತ ಹೇಳಿ ತಮಗೆ ತಾವೇ ಒಂದು ಸ್ವಂತ ನಿರ್ಣಯವನ್ನು ತೆಗೆದುಕೊಂಡು ಆಗೋ ಕೆಲಸನೂ ಕೂಡ ಕೈ ಬಿಟ್ಟು ಹೋಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ
ತಾವು ಮತ್ತೊಂದು ತಪ್ಪು ಕೆಲಸ ಏನು ಮಾಡ್ತಕ್ಕಂಥವ್ರು ಇರ್ತೀರಿ. ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದಾದ್ರು ಒಂದು ಕೆಲಸದ ಬಗ್ಗೆ ಆಲೋಚನೆಯನ್ನು ಮಾಡಿದ್ರೆ ಸಂತೋಷ, ಜೊತೆಗೆ ಹಲವಾರು ಕೆಲಸಗಳ ಬಗ್ಗೆನೂ ಕೂಡ ಆಲೋಚನೆ ಮಾಡ್ತಾ ಮುಂದೆ ಹೋಗ್ತೀರಿ. ಕೊನೆಗೆ ಯಾವುದು ಕೆಲಸ ಕಾರ್ಯಸಿದ್ಧಿ ಆಗದಿದ್ರೆ ಸುಮ್ಮನೆ ಕೊಡ್ತಕ್ಕಂಥವ್ರು ಇರ್ತೀರಿ, ಪಶ್ಚಾತ್ತಾಪ ಪಡ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಗಮನ ವಹಿಸಿ ತಾವು ಅದನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ನಿಮ್ಮ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಹಣಕಾಸಿನದಾಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಒಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿರ್ಬೋದು, ಯಾವುದಾದ್ರೂ ಕೂಡ ಸ್ಥಿರ ಮನಸ್ಸಿನ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರೆದಿದ್ದೆ ಆದರೆ ತಮ್ಮ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಬಹಳ ವಿಶೇಷವಾಗೇ ಇದೆ. ಎಡಭಾಗದಲ್ಲಿ ಅದರ ಚಲನವಲನ ಇದೆ. ನಿಧಾನವಾಗಿ ತಲೆಯನ್ನು ಬಗ್ಗಿಸ್ತಾ ಇರತಕ್ಕಂಥದ್ದಿದೆ, ತಲೆಯನ್ನು ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಇಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ ನೋಡಿ. ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ಅನುಗ್ರಹ ನಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಎಡುತ್ತಕ್ಕಂಥವ್ರು ಇರ್ತೀರಿ. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಕುಟುಂಬದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಪೂರ್ವ ನಿಯೋಜಿತವಾಗಿ ಎಲ್ಲ ಮಾತುಕತೆ ಆಗಿದ್ರೂ ಕೂಡ ಈಗ ಮತ್ತೊಂದಷ್ಟು ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಆ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಕ್ಕಂಥವ್ರು ಇರ್ತಾರೆ. ಕುಟುಂಬಸ್ಥರು ಅವರೂ ಕೂಡ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಏನೇನೋ ಮಾತಾಡ್ತಕ್ಕಂಥವ್ರು ಇರ್ತಾರೆ. ಅಲ್ಲಿ ತಮಗೂ ಸ್ವಲ್ಪ ನೋವಾಗ್ತಕ್ಕಂಥದ್ದು ಇರುತ್ತೆ. ಕುಟುಂಬ ಬಿಟ್ಟು ಆಚೆ ಬಂದರೆ ಅಲ್ಲೊಂದು ರೀತಿ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಕೆಲಸ ಕಾರ್ಯದಲ್ಲೂ ಕೂಡ ಒಂದಿಷ್ಟು ನೆಗೆಟಿವ್ ಎಂಬತಕ್ಕಂಥದ್ದು ಆಗ್ತಕ್ಕಂಥದ್ದು ಇರುತ್ತೆ. ದೂರವಾರ ಪ್ರಯಾಣವನ್ನು ಮಾಡಬೇಕಾದ್ರೂ ಕೂಡ ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ. ಎಲ್ಲೋದನ್ನು ಕೂಡ ನೆಮ್ಮದಿ ಎಂಬತಕ್ಕಂಥದ್ದು ಇರೋದಿಲ್ಲ, ಶಾಂತಿ ಎಂಬತಕ್ಕಂಥದ್ದು ಇರಲ್ಲ. ಸಾಕಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದಾಗಲಿ, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತಾರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ಅಂತಂದರೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ವಕ್ರದೃಷ್ಟಿ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ನಿಮ್ಮ ಮೇಲೆ ಬಿದ್ದಿರ್ತಕ್ಕಂಥದ್ದಿದೆ. ಹಾಗಾಗಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಖಂಡಿತವಾಗ್ಲೂ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ತಾವು ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಭಗವಂತನ ವಕ್ರದೃಷ್ಟಿಯಿಂದ ಆಚೆ ಬರ್ತಕ್ಕಂಥವ್ರು ಇರ್ತೀರಿ. ಭಗವಂತನ ಕೃಪಾಶೀರ್ವಾದದಿಂದ ಇರೋದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ತಾವು ಪಾರಾಗ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಹನುಮ 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 ಅಂಥೇಳಿ ಹನುಮನನ್ನು ಪ್ರಾರ್ಥನೆಯನ್ನು ಮಾಡಿ ಅದಾದ ಮೇಲೆ ತಾವು ಮುಂದುವರೆದಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ಮಟ್ಟಿಗೆ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥವ್ರು ಇರ್ತೀರಿ. ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಬಲಭಾಗದಲ್ಲಿ ಅದರ ಚಲನವನ್ನ ಇದೆ ನೋಡಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೂ ರಾಶಿಯಾಧಿಪತಿ ಶನಿ. ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇದೆ, ಆದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ಟಾರ್ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ. ಶನಿ ಪರಮಾತ್ಮನ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರತಕ್ಕಂಥದ್ದಿದೆ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಇಷ್ಟು ದಿವಸ ನಿಮ್ಗೆ ಯಾವ ಕೆಲಸ ಕಷ್ಟ ಅನ್ನಿಸ್ತಾ ಇತ್ತು, ಯಾವ ವಿಚಾರವಾಗಿ ನಿಮ್ಮ ಮನಸ್ಸಿಗೆ ನೋವಾಗಿತ್ತು, ಅದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಸಂತೋಷದ ಕ್ಷಣಗಳನ್ನು ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಏನೇ ಒಂದು ಕಲಹಗಳಾಗಿರಲಿ, ಏನೇ ಒಂದು ಸಮಸ್ಯೆಗಳಾಗಿರಲಿ, ಅದೆಲ್ಲವೂ ಕೂಡ ದೂರ ಆಗಿರುತ್ತೆ. ಯಾರ್ದಾದ್ರೂ ಮಧ್ಯೆ ಒಂದಿಷ್ಟು ಕಲಹಗಳು ಉಂಟಾಗಿದ್ರು ಕೂಡ ತಮ್ಮ ಮಾತಿನಿಂದ ಅವರಿಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ಕಲಹಗಳು ದೂರ ಆಗಿ ತಮ್ಮ ಒಂದು ಸಾಂತ್ವನದ ನುಡಿಯಿಂದ ಅವರ ಜೀವನವೂ ಕೂಡ ಸಂತೋಷವಾಗಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಮ್ಮ ಮಾತಿಗೆ ಇವತ್ತಿನ ದಿವಸ ಅಷ್ಟೊಂದು ತೂಕ ಇರತಕ್ಕಂಥದ್ದಿರುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗ, ವ್ಯಾಪಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಆಗಿರ್ಬೋದು, ಕೊಟ್ಟು ತೆಗೆದುಕೊಳ್ಳತಕ್ಕಂಥ ವಿಚಾರವಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿರ್ಬೋದನ್ನು ಕೂಡ ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೇಳತಕ್ಕಂಥವ್ರು ಇರ್ತೀರಿ. ತಾವು ಬಹಳ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥ ವಿಚಾರಗಳನ್ನು ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ಶಾಂತಿ ನೆಮ್ಮದಿ ಇರ್ತಕ್ಕಂಥದ್ದಿರುತ್ತೆ.
ಕುಂಭರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ತಂದೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಒಂದು ವೇಳೆ ಇದ್ದ ಕಾಲದಲ್ಲಿ ಅವರ ಪಾದರವಿಂದಗಳಿಗೆ ನಮಸ್ಕರಿಸಿ, ಒಂದು ವೇಳೆ ಇಲ್ಲವಾದಲ್ಲಿ ಅವರ ಫೋಟೋ ಮುಂದೆನಾದರೂ ನಿಂತ್ಕೊಂಡು ಅವರನ್ನು ಪ್ರಾರ್ಥನೆಯನ್ನು ಮಾಡಿ, ಅದಾದ ಮೇಲೆ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ. ತಮ್ಮ ಕೆಲಸ ಖಂಡಿತವಾಗ್ಲೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಖಂಡಿತ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಶೇಷವಾಗಿದೆ. ಎಡಭಾಗದಲ್ಲಿ ಅದರ ಚಲನೆ ಇದೆ, ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನೀಡುತ್ತಾ ಇದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಜೋಪಾನ. ಅದರಲ್ಲೂ ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಮನಸ್ಸಿಗೆ ಹಾಕೊಳ್ತಕ್ಕಂಥವ್ರು ಇರ್ತೀರಿ. ಅದರಿಂದ ಬಹಳ ಬೇಗ ನೋವು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಸಮಸ್ಯೆಗಳು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಕಣ್ಣಲ್ಲಿ ನೀರು ಹಾಕಂಥ ಪರಿಸ್ಥಿತಿ ಬರುತ್ತೆ. ಹೆಣ್ಮಕ್ಳು ಇವತ್ತಿನ ದಿವಸ ತಾವು ಸ್ವಲ್ಪ ಸಮಾಧಾನವಾಗಿದ್ದರೆ ಒಳ್ಳೆಯದು. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕಿರಿಗಳಾಗ್ತಕ್ಕಂಥದ್ದಿರುತ್ತೆ. ಕೋಪ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಇನ್ನು ಗಂಡು ಮಕ್ಕಳ ವಿಚಾರ ಬಂದರೆ ಸ್ವಲ್ಪ ತಾಳ್ಮೆ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ತಾಳ್ಮೆ ಭೂಮಿ ತೂಕದಷ್ಟೇ ಇರಬೇಕು ಅಂತ ನಾನು ಹೇಳ್ತೀನಿ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಜೊತೆಗೆ ದುಡ್ಡು ಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡಬೇಕಾದ್ರೂ ಕೂಡ ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರ ಬಂದ್ರೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಬೇಡ. ಇವತ್ತಿನ ದಿವಸ ತಡೆ ಹಾಕಿ ಹೋಲ್ಡ್ ಮಾಡಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ತೀರಾ ಅವಶ್ಯಕತೆ ಇದೆ ಅಂತಂದರೆ ಒಂದು ಪರಿಹಾರದ ಮಾರ್ಗವನ್ನು ಮುನ್ಸೂಚನೆಯನ್ನು ತಾವು ತೊಗೊಂಡೆ ಅದಾದ ಮೇಲೆ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರವಾಗಿರ್ಬೋದು, ಇಲ್ಲ ಅಂತಂದರೆ ವ್ಯಾಪಾರಕ್ಕೆ ಹೊರಡತಕ್ಕಂಥ ಸಮಯದಲ್ಲಾಗಿರ್ಬೋದು, ತಾವು ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆ ಎಲ್ಲಾದರೂ ಕಣ್ಣಿಗೆ ಕಾಣಿಸಿದ್ರೆ ಅದರ ಬಾಲವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದಕ್ಕೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಕಂದು ಬಣ್ಣದ ಗೋಮಾತೆ ಸಿಕ್ಕಿದ್ರೆ ಸಂತೋಷ, ಇಲ್ಲ ಅಂತಂದರೆ ಯಾವ ವರ್ಣದಲ್ಲಿರ್ತಕ್ಕಂಥ ಗೋಮಾತೆ ಆದ್ರೂ ಕೂಡ ಪರವಾಗಿಲ್ಲ. ಗೋಮಾತೆಯನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡೋದಾದರೆ ಒಳ್ಳೆಯದು. ಆದರೆ ಜೋಪಾನ. ಮುಟ್ಟಿ ಅಂತಂದರೆ ಸುಮ್ಮನೆ ಏಕಾಏಕಿ ಮುಟ್ತಕ್ಕಂಥದ್ದಲ್ಲ, ಅದರ ಹಾವಭಾವವನ್ನು ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಹಸು ಹತ್ರ ಹೋಗಿದ ತಕ್ಷಣ. ಒಂದು ವೇಳೆ ಅದು ಬೆದರೋದಾಗಿದ್ದರೆ ದೂರದಿಂದ ನಿಂತು ಪ್ರಾರ್ಥನೆಯನ್ನು ಮಾಡಿ, ಇಲ್ಲ ಶಾಂತ ಸ್ವರೂಪದಲ್ಲಿದ್ದರೆ ಅದರ ಬಾಲವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಅದಕ್ಕೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಒಂದು ವೇಳೆ ಅದೇನಾದರೂ ಮಾರ್ಗದ ಮಧ್ಯದಲ್ಲಿದ್ದರೆ ದಯವಿಟ್ಟು ಸೈಡಿಗೆ ಕಲಿಸೋವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿ ಅಂತ ಪುಣ್ಯವನ್ನು ಕಟ್ಕೊಳ್ಳಿ. ಒಂದು ವೇಳೆ ಮಾರ್ಗ ಮಧ್ಯದಲ್ಲಿದ್ದರೆ ಅದನ್ನು ಬಿಟ್ಟು ಹಾಗೆ ಹೋಗ್ತಕ್ಕಂಥದ್ದಲ್ಲ. ಇದು ಬರೀ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗಲ್ಲ, 12 ರಾಶಿಗಳಿರ್ತಕ್ಕಂಥವ್ರು ಯಾರಾದ್ರೂ ಕೂಡ ಪರವಾಗಿಲ್ಲ. ಮನುಷ್ಯ ಅಂತಂದ ಮೇಲೆ ನಾವು ಅದನ್ನು ಮಾಡಲೇಬೇಕು. ಯಾಕೆಂತಂದರೆ ಹಸುಗಳಿಗೆ ಗೊತ್ತಾಗೋದಿಲ್ಲ, ಮಾರ್ಗ ಮಧ್ಯಕ್ಕೆ ಬಂದುಬಿಡ್ತವೆ, ಓಡಾಡೋ ಜಾಗದಲ್ಲಿ ನಿಂತ್ಕೊಳ್ತವೆ. ಹಾಗಾಗಿ ಅಂತಹ ಸಮಯದಲ್ಲಿ ಅದನ್ನೊಂದು ಸೇಫ್ ಜಾಗಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ. ಇವತ್ತಿನ ದಿವಸ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಅದನ್ನು ನೋಡಿ ಹಾಗೆ ಬಿಟ್ಟು ಬಂದರೆ ನಿಮ್ಮ ಪಾಪಕರ್ಮಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಯಾಕೆಂತಂದರೆ ಮನುಷ್ಯನ ಗುಣ ಅಂತಂದ ಮೇಲೆ, ನಮಗೆ ಅರ್ಥ ಮಾಡ್ಕೊಳ್ಳೋ ಗುಣ ಇದೆ ಅಂತಂದ ಮೇಲೆ ಭಗವಂತ ನಮಗೆ ಕೊಟ್ಟಿರೋ ಒಂದು ಅವಕಾಶ ನಮ್ಮ ಪಾಪಕರ್ಮಗಳನ್ನು ಹರಿಸ್ಕೊಳ್ಳಿ. ಇಂಥ ಸಣ್ಣ ಪುಟ್ಟ ವಿಚಾರಗಳಿಂದನೂ ಕೂಡ ನಾವು ಮಾಡ್ತಕ್ಕಂಥ ಪಾಪಕರ್ಮಗಳನ್ನು ಹರಿಸ್ಕೊಳ್ಬೋದು. ಅಂತಹ ಶಕ್ತಿ ಗೋಮಾತೆಗಿದೆ. ಹಾಗಾಗಿ ಅಂತಹ ಗೋಮಾತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು ಹೊರಡ್ತಾ ಇದ್ದೀರಿ. ಸಾಕಷ್ಟು ಜನ ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ಹೊರಡಬೇಕು. ಅಯ್ಯಪ್ಪನ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿದ್ದೀರಿ. ಪ್ರತಿನಿತ್ಯದ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದಷ್ಟು ಜನ ಕಾಯಕವನ್ನು ಮಾಡ್ತಾ ಇದ್ದೀರಿ. ಭಜನೆಗಳಾಗಲಿ, ಪೂಜಾ ಕೈಂಕರ್ಯಗಳಾಗಲಿ, ತಮ್ಮ ನಿತ್ಯ ಏನಿದೆಯೋ ಉಪಯುಕ್ತವಾದಂಥ ವಿಚಾರಗಳಲ್ಲೂ ತಾವು ಭಾಗವಹಿಸಿಕೊಂಡು ಸಂಧ್ಯಾ ಕಾಲದ ಸ್ನಾನ ಪೂಜೆ ಆದ ನಂತರ ಒಂದಷ್ಟು ಭಜನೆಗಳಿಗೆ ಪಾಲ್ಗೊಳ್ತಕ್ಕಂಥದ್ದು ಇದೆಲ್ಲವೂ ಸರಿಯೇ. ಆದರೆ ಈ ವ್ರತಾಚರಣೆಯನ್ನು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥದ್ದು ಮಾತ್ರ ನಿಮ್ಮ ಇಷ್ಟದ ಪ್ರಕಾರನೇ ಹೋಗ್ತಾ ಇದ್ದೀರಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೊರಡತಕ್ಕಂಥ ಭಕ್ತ ಮಹಾಶಯರು ಮಾಲೆಯನ್ನು ಧರಿಸಿದ ನಂತರ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮದೇ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಬದುಕನ್ನು ಕಾಣಬೇಕು. ನಿಮ್ಮ ಆಹಾರ ಪದ್ಧತಿ ಇರಲಿ, ನಿಮ್ಮ ನಡವಳಿಕೆಗಳಿರಲಿ, ನೀವು ಧರಿಸುವಂಥ ವಸ್ತ್ರಗಳಾಗಿರಲಿ, ನೀವು ವಾಸಿಸುವಂತಹ ಮನೆಯಲ್ಲಿ ನಿಮ್ಮ ಪ್ರತ್ಯೇಕವಾದಂಥ ಒಂದು ಬದುಕನ್ನು ಕಟ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ನಿಮ್ಮ ಹಾಸಿಗೆ ಮೇಲೆ ನೀವು ಮಲಗುವಂಥದ್ದಲ್ಲ. ಮಾಲೆ ಧರಿಸೋದಕ್ಕೆ ಮುನ್ನ ನೀವು ಹೇಗಿದ್ರೋ ಮಾಲೆ ಧರಿಸಿದ ನಂತರ ನಿಮ್ಮ ಬ್ರಹ್ಮಚರ್ಯವನ್ನು ನೀವು ಕಾಪಾಡ್ಕೋಬೇಕು. ನೀವು ಮಲಗುವಂಥ ಸ್ಥಳ ಸಾಧ್ಯವಾದಷ್ಟು ಶುದ್ಧಿಯಾಗಿರಬೇಕು. ನೀವು ಧರಿಸುವಂಥ ವಸ್ತ್ರ ಸಾಧ್ಯವಾದಷ್ಟು ಮಟ್ಟಿಗೆ ನೀವೇ ನಿಮ್ಮ ಕೈಯಾರ ಹಿಂಡಾಕೋಬೇಕು. ಬಟ್ಟೆಗಳನ್ನು
ಅದನ್ನು ಮತ್ತೊಬ್ಬರಿಗೆ ಕೊಡಬಾರ್ದು. ನೀವು ಧರಿಸುವಂಥ ವಸ್ತ್ರವೆಲ್ಲವೂ ಸಮಂಜಸವಾಗಿರಬೇಕು. ಇನ್ನು ಒಂದಷ್ಟು ಕಡೆ ಹೊರಟ್ರೆ ಅಲ್ಲಿನ ಗುರುಸ್ವಾಮಿಗಳು ಹೇಳುವಂಥ ರೀತಿ, ತಲೆ ಬಾಚಬಾರ್ದು, ಹಲ್ಲುಜ್ಜಬಾರ್ದು, ಅಥವಾ ಮೈಗೆ ಸೋಪ್ ಹಾಕಬಾರ್ದು, ಈ ಪ್ರಕಾರವಾದಂಥ ಇಲ್ಲ ಸಲ್ಲದನ್ನು ಹೇಳಿ ಅವರಲ್ಲಿರಬೇಕಾಗಿರ್ತಕ್ಕಂಥ ಶುಭ್ರತೆಯನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ಎದುರಾಗಿಬಿಡ್ತಾರೆ. ತಲೆ ಬಾಚಬಾರ್ದು ಅಂದರೆ ಸೋಪ್ ಹಾಕಬಾರ್ದು, ಶಾಂಪೂ ಹಾಕಬಾರ್ದು, ಸೀಗೆಕಾಯಿ ಹಾಕಬಾರ್ದು. ಇದೆಲ್ಲವರೂ ಸಿದ್ಧ ನೀವು ನಿರ್ಬಂಧನೆ ಹೇರಿಬಿಟ್ರೆ ಗುರುಸ್ವಾಮಿಗಳು, ಅವರ ತಲೆ ಕೂದಲು ಶಬರಿಮಲೆಗೆ ಹೊರಡೋಷ್ಟರೊಳಗಾಗಿ ಗದ್ದೆಗೂಡಾಗಿಬಿಡುತ್ತೆ. ತಲೆ ಬಾಚಲಿಕ್ಕಾಗೋದಿಲ್ಲ. ಇಲ್ಲದ ದುರ್ಗಂಧ ಬರಲಿಕ್ಕೆ ಶುರುವಾಗುತ್ತೆ. ಕ್ರಿಮಿಕೀಟಗಳು ಸೇರುವಂಥ ಮಟ್ಟಕ್ಕೆ ಬಂದ್ಬಿಡುತ್ತೆ. ಹಿಂದಿನ ಪದ್ಧತಿಗೂ ಇವತ್ತಿನ ಪದ್ಧತಿಗಳಿಗೂ ಸಾಕಷ್ಟು ಬದಲಾವಣೆ ಇದೆ. ಯಾರನ್ನೇ ಕರಿಬೇಕಾದರೂ ಸ್ವಾಮಿ ಎಂಬತಕ್ಕಂತಹ ಪದದಿಂದಲೇ ಸಂಬೋಧಿಸಬೇಕು ಅವ್ರನ್ನ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಾಮಿ ಎಂಬತಕ್ಕಂಥದ್ದು ಅಂದರೆ ಪ್ರತಿಯೊಬ್ಬರಲ್ಲೂ ಅಯ್ಯಪ್ಪನ ಕಾಣಿ ಎಂಬತಕ್ಕಂಥದ್ದು. ಇನ್ನು ಆಹಾರ ಪದ್ಧತಿಗಳು, ಬೆಳಿಗ್ಗೆ ಅನ್ನ ತಿಂದು ಮಧ್ಯಾಹ್ನ ಅನ್ನ ತಿಂದು ರಾತ್ರಿ ಅನ್ನ ತಿಂತಕ್ಕಂಥದ್ದಲ್ಲ. ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ಫಲಹಾರವೇ ತಗೋಬೇಕು. ಮಧ್ಯಾಹ್ನ ಒಂದೊತ್ತೇ ಊಟ ಮಾಡಬೇಕು. ಮಧ್ಯಾಹ್ನ ಒಂದೊತ್ತು ಊಟ ಮಾಡಿ ಬೆಳಿಗ್ಗೆ ಸಾಯಂಕಾಲ ಫಲಹಾರವನ್ನು ಸ್ವೀಕರಿಸುವಂಥದ್ದು ಅದು ಭಾಳ ಶ್ರೇಷ್ಠ. ಇನ್ನು ಇದರೊಂದಿಗೆ ಯಾವುದಾದ್ರೂ ಒಂದು ದೇವಾಲಯಕ್ಕೆ, ಪ್ರತಿನಿತ್ಯ ಒಂದು ದೇವಾಲಯಕ್ಕೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ, ಯಾಕೆಂದರೆ ಬೆಳಗಿನ ಜಾವ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಸ್ನಾನ ಆಗಬೇಕು. ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಎದ್ದು ಸ್ನಾನವನ್ನು ಮಾಡಿ, ಸ್ನಾನ ಆಚರಣೆ ಮಾಡಿ ಅಂತ ಹೇಳುವಂಥ ಪದ್ಧತಿ ಇದೆ. ಅಷ್ಟೊತ್ತಿಗೆ ಸ್ನಾನ ಮಾಡಿದ್ಮೇಲೆ ನೀವು ಮನೆಯಲ್ಲೇ ಕೂತ್ಕೊಳ್ಳಿಕ್ಕಾಗಲ್ಲ. ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರು ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಅಯ್ಯಪ್ಪನ ಪ್ರಾರ್ಥನೆ ಮಾಡಿ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಮಾಲೆ ಹಾಕಿದ ಮೇಲೆ ನಿಮ್ಮ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಬೋದಾ ಮಾಡಬಾರ್ದಾ ಎಂಬತಕ್ಕಂಥದ್ದು ನನ್ನೊಬ್ಬರು ಕೇಳಿದಂಥ ಪ್ರಶ್ನೆ. ಮಾಲೆ ಧರಿಸಿದಂಥ ವ್ಯಕ್ತಿಗಳು ನಿಮ್ಮ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ, ಅಕ್ಷಮ್ಯ ಅಪರಾಧವೂ ಅಲ್ಲ. ತಂದೆ ತಾಯಿನೇ ಪ್ರತ್ಯಕ್ಷ ದೇವರು. ತಂದೆ ತಾಯಿ ಯಾವುದೇ ಕಾಲಕ್ಕಾದರೂ ಸಹಿತ ನೀವು ಮಾಲೆ ಧರಿಸಿದ್ರು, ನೀವು ಗುರುಸ್ವಾಮಿಗಳಾದರೂ, ಅಥವಾ ನೀವು ಯಾವುದೇ ಒಂದು ಪಟ್ಟಕ್ಕೆದ್ದರೂ, ನಿಮಗೆ ಯಾವುದೇ ಒಂದು ವಿಶೇಷವಾದ ಸ್ಥಾನಮಾನ ಬಂದರೂ, ನಿಮಗೆ ದೇವರಾಗಿರ್ತಕ್ಕಂಥವರು ನಿಮ್ಮ ತಂದೆ ತಾಯಿನೇ. ಇನ್ನು ನಿಮ್ಮ ತಂದೆ ತಾಯಿಗೆ ಹೊರತುಪಡಿಸಿ ಬೇರೆಲ್ಲೋ ನೀವು ನಮಸ್ಕಾರ ಮಾಡೋದಕ್ಕಿಂತ ತಂದೆ ತಾಯಿಗೆ ನಮಸ್ಕಾರ ಮಾಡೋದೇ ಪ್ರಧಾನ. ಆಹಾರ ಪದ್ಧತಿಯಲ್ಲಿ ಒಮ್ಮೆ ಊಟ ಮಾಡಿದ್ರೆ ಮತ್ತೊಮ್ಮೆ ಊಟ ಮಾಡಬಾರ್ದು. ಬೆಳಿಗ್ಗೆ ಪದಾರ್ಥ ಏನು ಪ್ರಸಾದ ತೆಗೆದುಕೊಳ್ತೀರೋ ಅಷ್ಟಕ್ಕೆ ಇರಬೇಕು. ಹಾಗೆ ಧರಿಸುವಂಥ ವಸ್ತ್ರಗಳನ್ನು ಹೆಣ್ಣು ಮಕ್ಕಳು ಹಿಂಡಾಕುವಂಥದ್ದಲ್ಲ. ನೀವೇ ನಿಮ್ಮ ಪಂಚೆ, ನಿಮ್ಮ ಟವಲ್ಲು, ನಿಮ್ಮ ಬಟ್ಟೆಗಳೇನಿದೆಯೋ ಅದು ನೀವೇ ಹಿಂಡಾಕೋಬೇಕು, ಅದನ್ನೇ ಧರಿಸ್ಕೊಳ್ಬೇಕು. ಬರಿಗಾಲಲ್ಲಿ ಓಡಾಡಬೇಕು, ಚಪ್ಪಲಿಯನ್ನು ಹಾಕಬಾರ್ದು. ಯಾತಕ್ಕೋಸ್ಕರ ಅಂದರೆ ಶಬರಿಮಲೆಯಲ್ಲಿ ನಡೆಯುವಾಗ ಕಲ್ಲು ಮುಳ್ಳುಗಳು ಸಾಕಷ್ಟು ಇರೋದರಿಂದ ಅಲ್ಲಿ ನಿಮ್ಮ ಬರಿಗಾಲಲ್ಲೇ ನಡಿಬೇಕಾದ್ರಿಂದ ಇಲ್ಲಿಂದಲೇ ನಿಮ್ಮ ಅಭ್ಯಾಸ ಆಗಲಿ ಅಂತ. ಇನ್ನು ಸಾಧ್ಯವಾದಷ್ಟು ಋತುವಾದಂಥ ಹೆಣ್ಣುಮಕ್ಕಳು, ಮುಟ್ಟಾದಂಥ ಹೆಣ್ಣುಮಕ್ಕಳು, ಅಥವಾ ಮೈಲಿಗೆ ಇರ್ತಕ್ಕಂಥ ಪರಿಸ್ಥಿತಿ, ಅಥವಾ ಕೆಲವಷ್ಟು ಸಮಸ್ಯೆಗಳು ಹೊತ್ತಿರ್ತಕ್ಕಂಥವರು, ಅಥವಾ ಯಾವುದೋ ಒಂದು ಅಶೌಚಕ್ಕೆ ಹೋಗಿ ಬರ್ತಕ್ಕಂಥದ್ದು, ಸಾಧ್ಯವಾದಷ್ಟು ಅಂತಹದ್ದನ್ನು ನೀವು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು. ಸುತ್ತಮುತ್ತ ಪ್ರಾಂತ್ಯದಲ್ಲಿ ಯಾರೋ ಒಬ್ಬರು ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದ್ದಾಗ ನೀವು ನೋಡ್ತೀರಿ, ಮನೆಗೆ ಬಂದು ಇಮಿಡಿಯೇಟಾಗಿ ಸ್ನಾನ ಮಾಡಬೇಕು. ಪುನಃ ಅಯ್ಯಪ್ಪ ಸ್ವಾಮಿಯ ಶರಣಕ್ಕೆ ಹೋಗಬೇಕು. ಪ್ರತಿನಿತ್ಯ ಅಯ್ಯಪ್ಪ ಸ್ವಾಮಿಯ ಸದ್ಭಕ್ತರು ನಿಮ್ಮ ಹಣೆಯಲ್ಲಿ ಗಂಧ ಮತ್ತು ಭಸ್ಮವನ್ನು ಕಂಪಲ್ಸರಿ ಧಾರಣೆ ಮಾಡಬೇಕು. ಭಸ್ಮಧಾರಣೆ, ಏಕೆಂದರೆ ಹರಿಹರ ಪುತ್ರ ಅಯ್ಯಪ್ಪ, ಶಿವಕೇಶವರ ಪುತ್ರ ಅಯ್ಯಪ್ಪ, ಹರಿಹರ ಪುತ್ರನೇ ಅಯ್ಯಪ್ಪ. ಆ ಅಯ್ಯಪ್ಪ ಸ್ವಾಮಿಗೆ ಗಂಧ ಮತ್ತು ಭಸ್ಮವನ್ನು ಪ್ರತಿನಿತ್ಯ ಧಾರಣೆ ಮಾಡಬೇಕು. ಇದು ತಪ್ಪದಿರ ನಡೆಯುವಂಥದ್ದು. ಇನ್ನು ಅಯ್ಯಪ್ಪ ಸ್ವಾಮಿಗೆ ಕರ್ಪೂರದ ಆರತಿ ಬಹಳ ಪ್ರಿಯವಾದ್ದು. ಸಾಧ್ಯವಾದಷ್ಟು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ವ್ರತವನ್ನು ಹೊತ್ತಿದ್ದೀರೋ ಆ ವ್ರತ ಪರಿಪೂರ್ಣವಾಗುವ ತನಕ ಶ್ರದ್ಧೆಯಿಂದ ಭಕ್ತಿಯಿಂದ ತಾವಿರಬೇಕು. ಇನ್ನು ಶಬರಿಮಲೆಗೆ ಹೊರಡುವಂಥ ಯಾತ್ರಿಕರು ಮಾಲೆ ಧರಿಸಿದ ಮೇಲೆ ಮನೇಲಿರಬಹುದಾ, ಅಥವಾ ಪ್ರತ್ಯೇಕವಾದಂಥ ರೂಮ್ ಮಾಡಬೇಕಾ, ಅಥವಾ ಯಾವುದಾದ್ರು ದೇವಾಲಯಗಳಲ್ಲಿ ಎಲ್ಲ ಭಕ್ತರ ಜೊತೆ ಸೇರಿರಬೇಕಾ, ಅಥವಾ ನಾವೇ ಪ್ರತ್ಯೇಕವಾಗಿ ಒಂದು ಗುಡಿಸ್ಲಾಕೊಂಡಿರಬೇಕಾ ಎಂಬತಕ್ಕಂಥ ಮಾತು ಎದ್ದೇಳುತ್ತೆ. ಇದರಲ್ಲಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥ ವಿಚಾರ. ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಇರು ಅಂತ ಹೇಳಿಲ್ಲ. ಯಾತಕ್ಕಾಗಿ ಹೊರಗಡೆ ಒಂದು ಪ್ರತ್ಯೇಕವಾದ ಸಾನ್ನಿಧ್ಯ ಬೇಕು ಅಂದರೆ, ಮನೇಲಿ ಹೆಣ್ಣುಮಕ್ಕಳು ಜಾಸ್ತಿ ಇದ್ದರೆ ಎಲ್ಲರೂ ಒಂದೇ ಬಾಗಿಲಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ
ಹೆಣ್ಣು ಮಕ್ಕಳು ಅಕಸ್ಮಾತ್ ಒಬ್ಬರು ತಪ್ಪೋ ಒಬ್ಬರು ಡೇಟ್ ಒಬ್ಬೊಬ್ರದಾದ್ಮೇಲೆ ಒಬ್ಬರು ಬರುವಂಥ ಕಾಲ ಆದ್ದರಿಂದ ಆ ಮುಟ್ಟಾದಂಥ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನೀವು ಓಡಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ವ್ರತವನ್ನು ಎಲ್ಲೂ ಸಿದ್ಧ ಅದನ್ನು ಭಂಗ ಆಗಬಾರ್ದು, ವ್ರತಾಚರಣೆ 48 ದಿವಸ ಮಂಡಲಾಚರಣೆ ಅನುಷ್ಠಾನ ಕ್ರಮವಾಗಿರಲಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಹೆಣ್ಣು ಮಕ್ಕಳನ್ನು ಬಿಟ್ಟು ನೀವು ಹೊರಗಡೆ ಬದುಕಿ ಅಂತಲ್ಲ. ಯಾಕೆಂದರೆ ಇಲ್ಲಿ ನಿನ್ನ ತಾಯಿ, ನಿನ್ನ ತಂಗಿ ಅಥವಾ ನಿನ್ನ ಪರಿವಾರ, ನಿನ್ನ ಹೆಂಡತಿ ಈ ಥರನೇ ಇರ್ತಾರೆ. ಅದರಿಂದ ನಾವು ಏನೇ ಮಾಡಿದ್ರೂ ಎಲ್ಲವನ್ನೂ ಸಮಂಜಸವಾಗಿ ಅರ್ಥ ಮಾಡಿಕೊಂಡು ಅರ್ಥೈಸ್ಕೊಂಡು ನಡಿಬೇಕು. ಇದನ್ನು ಕ್ರಮಬದ್ಧವಾಗಿ ನಡೆದರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ನಾವು ಇನ್ನೇನೋ ಮಾಡ್ತೀವಿ ಅಂತ ಮಾಡೋದು ಅಥವಾ ಮಾಲಾಧಾರಿಗಳು ಮಾಲೆಯನ್ನು ಹಾಕ್ಕೊಂಡು ಆ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು ಅಥವಾ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಅಥವಾ ಏನೋ ಒಂದು ಮಾಡಬಾರ್ದು ಕೆಲಸ ಮಾಡ್ತಕ್ಕಂಥದ್ದು, ನೋಡಬಾರ್ದನ್ನು ನೋಡ್ತಕ್ಕಂಥದ್ದು, ಇಂತಹದ್ದನ್ನು ಮಾಡಿದ್ರೆ ಇದು ಅಕ್ಷಮ್ಯ ಅಪರಾಧ. ತುಂಬ ದೊಡ್ಡ ಒಂದು ಸಮಸ್ಯೆಗೆ, ಒಂದು ಶಾಪಕ್ಕೆ ತಾವು ಗುರಿ ಆಗ್ತೀರಿ. ಅದಕ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೆ ಸ್ಮಶಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾಲಾಧಾರಿಗಳಾದರೆ ಅವ್ರಿಗೆ ಎಲ್ಲಿಂದ ಮೈಲಿಗೆ ಅಂತಕ್ಕಂಥದ್ದಿದೆ. ಸ್ಮಶಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಿನ ಬೆಳಗಾದರೆ ದಿನಕ್ಕೆ ಬರುವಂಥ 18 ಅಥವಾ 20 ಆ ಮೃತದೇಹಗಳು ಬರುವಾಗ ಅಲ್ಲಿ ಮೈಲಿಗೆ ಆಗ್ತಾನೆ ಇರುತ್ತಲ್ಲ, ಅಲ್ಲಿ ಹೇಗೆ ಅಯ್ಯಪ್ಪರ ಮಾಲಾಧಾರಿಗಳು ಎಂಬತಕ್ಕಂಥ ಪ್ರಶ್ನೆ ಇರ್ಬೋದು. ನಿಮ್ಮ ಕಾಯಕ, ನೀವೇನು ಕೆಲಸ ಮಾಡ್ತೀರೋ ಆ ಕೆಲಸವನ್ನು ಗೌರವಿಸಿ. ಅಲ್ಲಿ ನೀವು ಶ್ರದ್ಧಾಭಕ್ತಿಯಾಗಿ ನೀವು ಕಾಯಕವನ್ನು ಮಾಡಿ. ನಿಮ್ಮ ಆಹಾರ ಪದ್ಧತಿಗಳು ತೊಗೊಳ್ಬೇಕಾದ್ರೆ ಕಂಪಲ್ಸರಿ ಸ್ನಾನ ಮಾಡೇ ತೊಗೊಳ್ಬೇಕು, ಇದು ಪದ್ಧತಿ ಇರಲಿ. ಯಾಕೆ ಅಂದರೆ ತಮ್ಮ ಪ್ರಾಂತ್ಯ, ತಾವು ಎಲ್ಲಿ ಕೆಲಸ ಮಾಡ್ತೀರಿ ಅದಕ್ಕೆ ನಾವು ಗೌರವಿಸ್ಬೇಕು. ಅದನ್ನು ಹೊರತುಪಡಿಸಿ ನಾನು ಮಾಲೆ ಹಾಕ್ಕೊಂಡಿದ್ದೀನಿ, ನಾನು ಈ ಕೆಲಸ ಮಾಡೋದಿಲ್ಲ, ಅದು ತಪ್ಪು. ನಿಮ್ಮ ವೃತ್ತಿ ಧರ್ಮ, ನಿಮ್ಮ ಕೆಲಸ, ಅದನ್ನು ಗೌರವಿಸಿ ನೀವು ಶ್ರದ್ಧೆಯಿಂದ ಅಯ್ಯಪ್ಪನ ಪ್ರಾರ್ಥನೆ ಮಾಡಿ. ಅಯ್ಯಪ್ಪ ನಿಮ್ಮೊಂದಿಗಿದ್ದಾನೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ.